ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 14ನೇ ವಾಕ್ಯ. ರಾಹೇಲಳು ಮತ್ತು ಲೇಯಳು, ನಮ್ಮ ತಂದೆಯ ಮನೆಯಲ್ಲಿ ನಮಗೆ ಪಾಲು ಬಾಧ್ಯತೆಯು ಇನ್ನೇನಿದೆ? ಒಳ್ಳೆಯ ತಂದೆಯೇ, ನಮ್ಮ ಸರ್ವಶಕ್ತನಾದ ದೇವರೇ, ಈ ದಿನದಲ್ಲಿ ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ಪೂರ್ಣರಾಗಲು ಹಾದು ಹೋಗುವುದಕ್ಕೆ ಕೃಪೆ ನೀಡಿರಿ. ಮಹಿಮೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ, ನಮ್ಮ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ. ಹಲ್ಲೆಲೂಯಾ. ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 14ನೇ ವಾಕ್ಯ. ಅದಕ್ಕೆ ರಾಹೇಲಳು ಲೇಯಳು, ನಮ್ಮ ತಂದೆಯ ಮನೆಯಲ್ಲಿ ನಮಗೆ ಪಾಲು ಬಾಧ್ಯತೆಯು ಇನ್ನೇನಿದೆ ಎಂದು ಕೇಳುತ್ತಾರೆ. ಇವರಿಬ್ಬರು ಕೂಡ ಯಾರೆಂಬುದಾಗಿ ನೋಡುವುದಾದರೆ, ಒಂದು ದೇವರ ಯೋಜನೆಯೊಳಗೆ ಇರುವಂತಹ ಎರಡು ಪಾತ್ರೆಗಳು ಅಥವಾ ಎರಡು ಕಾರ್ಯಗಳು. ನಾನು ನಿಮಗೆ ಆರಂಭದಿಂದ ರಾಹೇಲಳು ಯಾರು, ಲೇಯಳು ಯಾರೆಂಬುದಾಗಿ ಆ ರೀತಿಯಾಗಿ ಹೋಗದೆ ನಾನು ನೇರವಾಗಿ ಆತ್ಮಿಕ ಕಾರ್ಯಗಳಿಗೆ ಹೋಗುತ್ತೇನೆ. ಈ ಲೇಯಳು ರಾಹೇಲಳು ಎನ್ನುವಂಥದ್ದು ಯಾಕೋಬನು ಎನ್ನುವಂಥ ಮನುಷ್ಯನಿಗೆ ನೇಮಿಸಲ್ಪಟ್ಟಿರುವಂತಹ ಇಬ್ಬರು ಹೆಂಡತಿಯರು, ಸರಿನಾ? ಆದರೆ ಇಬ್ಬರು ಹೆಂಡತಿ ಎಂಬುದಾಗಿ ನೇಮಿಸಲ್ಪಟ್ಟಿಲ್ಲ. ನೀವು ಅದನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಾರದು. ಓಹೋ, ಇಬ್ಬರು ಹೆಂಡತಿಯರು ಎಂಬುದಾಗಿ. ಒಂದೇ ನೇಮಿಸಲ್ಪಟ್ಟದ್ದು. ಆದರೆ ಪರಿಸ್ಥಿತಿಯ ನಿಮಿತ್ತವಾಗಿ ಇಬ್ಬರನ್ನು ಕೂಡ ಅವನಿಗೆ ಮದುವೆ ಮಾಡಿಸಲಾಯಿತು. ಈ ಇಬ್ಬರನ್ನು ಕೂಡ ನೋಡುವಾಗ ಎರಡು ಸಭೆಗಳಿಗೆ ಗುರುತಾಗಿದೆ. ಈ ಇಬ್ಬರು ಕೂಡ ಎರಡು ವಿಧವಾದ ಸಭೆಗಳಿಗೆ ಗುರುತಾಗಿ ಇದ್ದಾರೆ. ಆರಂಭಿಸುವಾಗ ಎರಡು ಸಭೆಗಳು ಅಂದರೆ ರಾಹೇಲಳು ಲೇಯಳು ಇಬ್ಬರು ಕೂಡ ಒಂದೇ ಸ್ಟೇಟ್ಮೆಂಟ್ ಹೇಳುತ್ತಾರೆ. ಏನ್ ಸ್ಟೇಟ್ಮೆಂಟ್ ಅಂದ್ರೆ, ನಮ್ಮ ತಂದೆಯ ಮನೆಯಲ್ಲಿ ನಮಗೆ ಪಾಲು ಹಾಗೂ ಬಾಧ್ಯತೆಯು ಇನ್ನೇನಿದೆ ಎಂಬುದಾಗಿ. ಅದೇ ರೀತಿಯಾಗಿಯೇ ನಾವೆಲ್ಲರೂ ಕೂಡ, ಈ ಲೋಕದಲ್ಲಿರುವಂತ ಎಲ್ಲರೂ ಕೂಡ, ಯೇಸುವನ್ನು ಅಂಗೀಕರಿಸಿಕೊಂಡ ನಾವೆಲ್ಲರೂ ಕೂಡ ಈ ಲೋಕವು ನನಗೆ ಪಾತ್ರವಲ್ಲ ಎಂಬುದಾಗಿ ಲೋಕವನ್ನು ತ್ಯಜಿಸಿ ಯೇಸುವಿನ ಬಳಿಗೆ ಬಂದಿದ್ದೇವೆ. ಪಾಪವನ್ನು ಬಿಟ್ಟು ನಾವೆಲ್ಲ ಏನ್ ಮಾಡಿದ್ದೇವೆ? ಅದು ಎಲ್ಲರೂ ಕೂಡ ಹಾಗೆ. ನೀವು ಕೇವಲ ಪೆಂತೆಕೋಸ್ತ್ ಸಭೆ ಎಂಬುದಾಗಿ ಮಾತ್ರ ನೆನೆಸಬೇಡಿ. ಲೋಕದಲ್ಲಿರುವಂತ ಎಲ್ಲಾ ಕ್ರೈಸ್ತರು ಕೂಡ ಯಾವುದೋ ಒಂದು ಹಂತದಲ್ಲಿ ಲೋಕವನ್ನು ತ್ಯಜಿಸಿಯೇ ಬರುತ್ತಾರೆ. ಆದರೆ ಇವರಿಬ್ಬರು ಕೂಡ ಆರಂಭದಲ್ಲಿ ಒಂದೇ ರೀತಿಯಾದ ಆರಂಭವೇ. ಯೇಸುವನ್ನು ಸ್ವೀಕರಿಸುವುದರಲ್ಲಿ, ಹಿಂಬಾಲಿಸುವುದರಲ್ಲಿ ಇಬ್ಬರ ಆರಂಭವೂ ಕೂಡ ಒಂದೇ ರೀತಿಯಾಗಿತ್ತು. ಆದರೆ ಅಂತ್ಯ ಹೇಗಿತ್ತು ಎಂಬುದಾಗಿ ನೋಡಿರಿ. ಓದಿರಿ 35:19. ಆದಿಕಾಂಡ 35ನೇ ಅಧ್ಯಾಯ 19ನೇ ವಾಕ್ಯ. ಹಾಗೆ ರಾಹೇಲಳು ಮೃತಪಟ್ಟಳು. ಬೆತ್ಲೆಹೇಮ್ ಎಂಬ ಎಫ್ರಾತಿಗೆ ಹೋಗುವ ದಾರಿಯಲ್ಲಿ ಆಕೆಗೆ ಸಮಾಧಿ ಮಾಡಿದರು. ಈ ಎಫ್ರಾತಿಗೆ ಹೋಗುವ ದಾರಿಯಲ್ಲಿ ಸಮಾಧಿ ಮಾಡಿದರು ಎನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಸರಿ, ಎರಡನೇದಾಗಿ ಓದಿರಿ. ಆದಿಕಾಂಡ 49ನೇ ಅಧ್ಯಾಯ 31ನೇ ವಾಕ್ಯ ಓದಿರಿ. 49:31ನೇ ವಾಕ್ಯ ಓದಿರಿ. ಅಲ್ಲಿ ಅಬ್ರಹಾಮನಿಗೂ ಅವನ ಪತ್ನಿಯಾದ ಸಾರಾಳಿಗೂ ಸಮಾಧಿಯಾಯಿತು. ಅಲ್ಲಿ ಈಸಾಕನಿಗೂ ಅವನ ಹೆಂಡತಿಯಾದ ರೆಬೆಕಾಳಿಗೂ ಸಮಾಧಿಯಾಯಿತು. ಅಲ್ಲಿ ನಾನು ಲೇಯಳನ್ನು ಊಣಿಟ್ಟೆನು. ಈಗ ರಾಹೇಲಳು ಹಾಗೂ ಲೇಯಳ ಅಂತ್ಯವನ್ನು ನೋಡಿದ್ವಿ. ಆ ಎರಡು ವಾಕ್ಯಗಳು ಏನು ಹೇಳುತ್ತದೆ? ರಾಹೇಲಳ ಅಂತ್ಯ ಹಾಗೂ ಲೇಯಳ ಅಂತ್ಯ. ರಾಹೇಲಳ ಅಂತ್ಯವು ಹೇಗಿದೆ? ಆಕೆಯು ದಾರಿಯ ಮಧ್ಯದಲ್ಲೇ ಸಮಾಧಿ ಮಾಡಲ್ಪಟ್ಟಳು. ಆ ಪ್ರಯಾಣವನ್ನು ಆಕೆ ಪೂರ್ಣಗೊಳಿಸಲಿಲ್ಲ. ಹೋಗುವ ದಾರಿಯಲ್ಲೇ ಸಮಾಧಿ ಮಾಡಲ್ಪಟ್ಟಳು ಎಂಬುದಾಗಿ ಇದೆ. ಲೇಯಳ ಕುರಿತಾಗಿ ಹೇಳಲ್ಪಟ್ಟಿದೆ, ಎಲ್ಲರೂ ಕೂಡ ಅಂತ್ಯದಲ್ಲಿ ಯಾವ ಸ್ಥಳದಲ್ಲಿ ಸಮಾಧಿ ಮಾಡಲ್ಪಟ್ಟರೋ, ಅಂದರೆ ದೇವರ ಉದ್ದೇಶಕ್ಕನುಸಾರವಾಗಿ ಇದ್ದವರು ಎಲ್ಲಿ ಸಮಾಧಿ ಮಾಡಲ್ಪಟ್ಟರೋ ಅದೇ ಸ್ಥಳದಲ್ಲೇ ಲೇಯಳನ್ನು ಕೂಡ ತಂದು ಸಮಾಧಿ ಮಾಡಿದರು. ಆರಂಭಿಸುವಾಗ ಇಬ್ಬರು ಕೂಡ ಒಂದೇ ರೀತಿಯಾಗಿ ಆರಂಭಿಸುತ್ತಾರೆ. ಒಂದೇ ರೀತಿಯಾದ ತೀರ್ಮಾನ, ಒಂದೇ ವಿಧವಾದ ಕಮಿಟ್ಮೆಂಟ್, ಒಂದೇ ರೀತಿಯಾದ ಕಾರ್ಯಗಳೇ, ವೈರಾಗ್ಯ ಎಲ್ಲವೂ ಕೂಡ ಒಂದೇ ರೀತಿಯಾಗಿದೆ. ಬರುವ ದಾರಿಯಲ್ಲಿ ಒಬ್ಬಳು ಸಮಾಧಿಯಾಗಲ್ಪಟ್ಟಳು, ಒಬ್ಬಳು ಅಂತ್ಯದಲ್ಲಿ ಕೊಂಡು ಹೋಗಿ ಸಮಾಧಿ ಮಾಡಲ್ಪಟ್ಟಳು. ಏನು ಕಾರಣ? ಯಾಕೆ ಈ ಓಟವನ್ನು ಮುಗಿಸಲಿಲ್ಲ? ಆನ್ ದ ವೇ. ಅನೇಕ ಸಮಯದಲ್ಲಿ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಈ ಅಂತ್ಯ ಆರಂಭಕ್ಕಿಂತಲೂ ಅಂತ್ಯ ಹೇಗಿದೆ? ಸಂಪೂರ್ಣವಾಗಿರಬೇಕು. ಅಂತ್ಯ ಬಹಳ ಮುಖ್ಯ. ಶ್ರೇಷ್ಠ ಹೋರಾಟ ಹೋರಾಡಿದ್ದೇನೆ, ಓಟವನ್ನು ಕಡೆಗಾಣಿಸಿದ್ದೇನೆ, ಅದೇ ಮುಖ್ಯ. ಮುಗಿಸದೆ ಹೋಗಬಾರದು. ಈಗ ಇಸ್ಕರಿಯೋತ ಯೂದನ ಕುರಿತಾಗಿ ಹೇಳುವಾಗ, ತನಗೆ ಇದ್ದಂಥದನ್ನು ಅವನು ಹೊಂದಿಕೊಳ್ಳಲಿಲ್ಲ, ಕಳೆದುಕೊಂಡನು ಎಂಬುದಾಗಿ ಇದೆ. ಹಾಗಾದರೆ ಆ ಎಂಡ್ ಎನ್ನುವಂಥದ್ದು ಬಹಳ ಮುಖ್ಯ, ವೆರಿ ಇಂಪಾರ್ಟೆಂಟ್. ನಾವು ಓಡಿ ಮುಗಿಸಿದ್ದೇವಾ? ಅದೇ ಯಾವಾಗಲೂ ಹೇಳುತ್ತೇನೆ, ಎಷ್ಟು ಜನ ಚರ್ಚಿಗೆ ಬರುತ್ತಾರೆ ಎನ್ನುವಂಥದ್ದು ಮುಖ್ಯವಲ್ಲ, ಚರ್ಚಿಂದ ಎಷ್ಟು ಜನ ಪರಲೋಕಕ್ಕೆ ಹೋಗುತ್ತಾರೆ ಎನ್ನುವಂಥದ್ದೇ ಮುಖ್ಯ. ಹಲ್ಲೆಲೂಯಾ. ನಾವು ಚರ್ಚಿಗೆ ಹೋಗುತ್ತೇವೆ ಎನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಹಾಗೆ ಹೇಳುವುದರಲ್ಲಿ ಬಹಳ ಸಂತೋಷ. ಬನ್ನಿ ಆಲಯಕ್ಕೆ ಹೋಗೋಣ ಅಂದಾಗ ನಾನು ಬಹಳ ಸಂತೋಷವಾಗಿದ್ದೆ, ವಾಕ್ಯ ಹೇಳುತ್ತದೆ. ಆದರೆ ಚರ್ಚಿನಿಂದ ಪರಲೋಕಕ್ಕೆ ಹೋಗುವುದೇ ಅಧಿಕ ಸಂತೋಷ. ಇಲ್ಲಿ ಚರ್ಚ್ನೊಂದಿಗೆ ಓಟ ಮುಗಿಯಿತು ಅಂದ್ರೆ ವೇಸ್ಟು. ಹಾಗಾದ್ರೆ ಯಾಕೆ ಚರ್ಚಿಗೆ ಬರಬೇಕು? ಒಳಗಿಂದ ಚರ್ಚಿಗೆ ನಾನು ಬಂದಿದ್ದು ಯಾಕೆ ಅಂದ್ರೆ ಪರಲೋಕಕ್ಕೆ ಹೋಗಲು. ಪರಲೋಕಕ್ಕೆ ಹೋಗಲಿಲ್ಲ, ನಾನು ಚರ್ಚಲ್ಲೇ ಓಟ ಮುಗಿಸುತ್ತೇನೆಂದ್ರೆ ನೀವು ಒಳಗೆ ಬರುವ ಅವಶ್ಯಕತೆನೇ ಇಲ್ಲ. ಹಾಗಾದ್ರೆ ನನ್ನ ಓಟ ಎಲ್ಲಿ ಮುಗಿಯುತ್ತದೆ? ಸಾರಾನವರು ಜಯಮ್ಮ ಹೇಳುತ್ತಾರೆ, ನನ್ನ ಓಟ ಜಯದೊಂದಿಗೆ ಮುಗಿಯುತ್ತದೆ. ಆ ಓಟವನ್ನು ನಾವು ಮುಗಿಸಬೇಕು. ಹಾಗಂದರೆ ಇವರಿಬ್ಬರ ಪ್ರಯಾಣದಲ್ಲಿ ಒಬ್ಬರು ಯಾಕೆ ದಾರಿಯ ಮಧ್ಯದಲ್ಲೇ ಸತ್ತು ಹೋದರು? ಒಬ್ಬರು ಮಾತ್ರ ಯಾಕೆ ಅಂತ್ಯದ ತನಕ ಹೋದರು? ಒಬ್ಬರು ಸಕ್ಸಸ್ಫುಲ್ ಆಗಿ ಮುಗಿಸಿದ್ರು, ಇನ್ನೊಬ್ಬರು ಆನ್ ದ ವೇಯಲ್ಲೇ ಮುಗಿಸಿದ್ರು. ಇದರ ಉದ್ದೇಶ ಏನು? ಯಾಕೆ ಹೀಗೆ ಆಯಿತು ಎನ್ನುವುದರ ಕುರಿತಾಗಿಯೇ ನಾವು ಇವತ್ತು ನೋಡಲಿದ್ದೇವೆ. ಲೇಯಳಿಗೂ ರಾಹೇಲಳಿಗೂ ಏನು ವ್ಯತ್ಯಾಸ?
ಲೇಯಳು ರಾಹೇಲಳು ಅರ್ಪಣೆಯಲ್ಲಿ ಒಂದೇ ಅರ್ಪಣೆನೆ. ಆರಂಭಿಸುವಾಗ ಎಲ್ಲರಿಗೂ ಏನಿರುತ್ತದೆ? ಒಂದೇ ಆರಂಭ, ಒಂದೇ ಅರ್ಪಣೆ. ನಾವೆಲ್ಲರೂ ಕೂಡ ಹಾಗೆ ಬಂದೆವು. ಆದರೆ ಲೇಯಳಲ್ಲಿದ್ದಂಥ ಒಂದು ಸಮಸ್ಯೆ ಹಾಗೂ ರಾಹೇಲಳಲ್ಲಿದ್ದಂತಹ ಸಮಸ್ಯೆ, ಏನೇನು ಕಾರ್ಯಗಳಿದೆ ಎಂಬುದಾಗಿಯೇ ನಾವೇನ್ ಮಾಡಲಿದ್ದೇವೆ? ನೋಡಲಿದ್ದೇವೆ. ಮೊದಲನೆಯದಾಗಿ ಓದಿರಿ, ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 33ನೇ ವಾಕ್ಯ ಓದಿರಿ. ಲಾಬಾನನು ಯಾಕೋಬನ ಗುಡಾರದಲ್ಲಿಯೂ ಲೇಯಳ ಗುಡಾರದಲ್ಲಿಯೂ ಆ ಇಬ್ಬರು ದಾಸಿಯರ ಗುಡಾರದಲ್ಲಿಯೂ ಹುಡುಕಿದನು, ಆದರೂ ಅವನಿಗೇನು ಸಿಕ್ಕಲಿಲ್ಲ. ಲೇಯಳ ಗುಡಾರವನ್ನು ಬಿಟ್ಟು ರಾಹೇಲಳ ಗುಡಾರಕ್ಕೆ ಬಂದನು. ರಾಹೇಲಳು ಆ ವಿಗ್ರಹಗಳನ್ನು ತೆಗೆದುಕೊಂಡು ಒಂಟೆಯ ಸಬರದೊಳಗಿಟ್ಟು ಅವುಗಳ ಮೇಲೆ ಕೂತಿದ್ದಳು. ಲಾಬಾನನು ಗೂಡಾರದಲ್ಲಿದ್ದ ಸಾಮಾನನ್ನೆಲ್ಲ ಮುಟ್ಟಿ ಮುಟ್ಟಿ ನೋಡಿದರೂ ಅವುಗಳನ್ನು ಕಾಣಲಿಲ್ಲ. ಈಗ ನಮ್ಮ ತಂದೆಯ ಮನೆಯಲ್ಲಿ ಇನಿ ನಮಗೆ ಪಾಲು ಬಾಧ್ಯತೆಯು ಇನ್ನೇನಿದೆ ಎಂಬುದಾಗಿ ಹೇಳಿದವರು ತಂದೆಯ ವಿಗ್ರಹವನ್ನು ಕದ್ದು ತಂದಿದ್ದಾಳೆ. ಅರ್ಥವಾಯಿತಾ? ಆ ವಿಗ್ರಹವನ್ನು ತಂದಿದ್ದಾಳೆ. ಯಾರಂದರೆ ರಾಹೇಲಳು ತಂದಿದ್ದಾಳೆ. ಇದು ಮೊದಲನೆಯ ಕಾರ್ಯ. ಗಮನಿಸಿರಿ, ನಾವು ಎಲ್ಲವನ್ನು ಕೂಡ ಬಿಟ್ಟು ಯೇಸುವನ್ನು ಹಿಂಬಾಲಿಸುವುದಕ್ಕಾಗಿ ಬರುತ್ತೇವೆ. ಆದರೆ ಎಲ್ಲವನ್ನು ಬಿಟ್ಟಿದ್ದೇವಾ ಎನ್ನುವುದೇ ಪ್ರಶ್ನೆ. ಅನೇಕ ಸಮಯದಲ್ಲಿ ನಾವೇನ್ ಮಾಡುತ್ತೇವೆ? ಬಹಿರಂಗವಾದ ಕಾರ್ಯವನ್ನು ಹೇಳುತ್ತೇವೆ. ಉದಾಹರಣೆಗೆ, ನಾನು ಸಿಗರೇಟ್ ಸೇದುತ್ತಾ ಇದ್ದೆ, ಯೇಸುವನ್ನು ಅಂಗೀಕರಿಸಿಕೊಂಡ ನಂತರವಾಗಿ ಬಿಟ್ಟೆ. ಕುಡುಕನಾಗಿ ಇದ್ದೆ, ನಾನು ಕುಡುಕತನವನ್ನು ಬಿಟ್ಟೆ. ವ್ಯಭಿಚಾರಗಾರನಾಗಿ ಇದ್ದೆ, ವ್ಯಭಿಚಾರ ಮಾಡುವುದನ್ನು ಬಿಟ್ಟೆ. ಸರಿ, ಇದೆಲ್ಲ ಯೇಸುವಿಗಾಗಿ ಬಿಟ್ರಾ? ನೀವು ಇಲ್ಲ ನಿಮಗೋಸ್ಕರವಾಗಿ ಬಿಟ್ರಾ? ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? ನಾನು ಯೇಸುವಿಗೋಸ್ಕರ ಬಿಟ್ಟೆ ಅಂದ್ರೆ ಅದು ಸುಳ್ಳು. ಯಾಕಂದ್ರೆ ಸಿಗರೇಟ್ ಸೇದುವುದು ನಿಮ್ಮ ದೇಹಕ್ಕೆ ಹಾನಿಕರವಾದದ್ದು. ಅದನ್ನು ನಿಮಗೋಸ್ಕರವಾಗಿ ಬಿಟ್ಟಿದ್ದೀರಾ. ಲೋಕದವರು ಕೂಡ ಸಿಗರೇಟ್ ಸೇದುವುದನ್ನು ಏನ್ ಮಾಡುತ್ತಾರೆ? ಒಂದು ಕಾಲಘಟ್ಟದಲ್ಲಿ ನಿಲ್ಲಿಸುತ್ತಾರೆ, ಒಂದು ಹಂತದಲ್ಲಿ ಕುಡಿಯುವುದನ್ನು ನಿಲ್ಲಿಸುತ್ತಾರೆ, ಒಂದು ಹಂತದಲ್ಲಿ ವ್ಯಭಿಚಾರದ ಜೀವಿತದಿಂದ ಸರಿಯಾಗಿ ಜೀವಿಸುತ್ತಾರೆ. ಹಾಗಿರುವಾಗ ಇದೆಲ್ಲವನ್ನು ಕೂಡ ಯೇಸುವಿಗಾಗಿ ಬಿಟ್ಟೆ ಅಂತ ನೀವು ಅಂದುಕೊಂಡಿದ್ದೀರಾ. ಆದರೆ ಯೇಸುವಿಗೋಸ್ಕರವಾಗಿ ಬಿಟ್ಟಿದ್ದು ಏನಂದ್ರೆ, ಪೌಲನು ಸುಂದರವಾಗಿ ಹೇಳುತ್ತಾರೆ, ಲಾಭವಾದದೆಲ್ಲವನ್ನು ಕೂಡ ನಷ್ಟವೆಂದು ಕಸವೆಂದು ಎಣಿಸುತ್ತೇನೆ. ನಮಗೆ ನಷ್ಟವಾಗುವುದನ್ನು ಬಿಡುವುದು ದೊಡ್ಡ ವಿಷಯವಲ್ವಲ್ಲ. ಒಂದು ನಷ್ಟವಾದದನ್ನು ಬಿಡುವುದು ದೊಡ್ಡ ವಿಷಯವಲ್ಲ. ಹಾಗಾದ್ರೆ ಯಾವುದನ್ನು ಬಿಡಬೇಕು? ಲಾಭವಾದದನ್ನು ಬಿಡಬೇಕು. ಯಾವುದು ನನಗೆ ಲಾಭವಾಗಿ ಅನಿಸುತ್ತದೋ ಅದನ್ನು ಬಿಟ್ಟು ಬರಬೇಕು. ಈಗ ಆ ಶ್ರೀಮಂತ ಯವನಸ್ಥ ಬರುತ್ತಾನೆ ಯೇಸುವಿನ ಬಳಿಗೆ. ಅವನು ಬಂದಾಗ ವಾಕ್ಯ ಹೇಳುತ್ತದೆ, ಅವನು ಬಹಳ ಐಶ್ವರ್ಯವುಳ್ಳವನಾಗಿದ್ದರಿಂದ ದುಃಖದಿಂದ ಏನ್ ಮಾಡ್ದ? ಹಿಂತಿರುಗಿ ಹೋದ ಎಂಬುದಾಗಿ ಇದೆ. ಹಾಗಾದ್ರೆ ಯೇಸು ಕ್ರಿಸ್ತನು ಅವನನ್ನು ನೋಡಿ ಧರ್ಮಶಾಸ್ತ್ರದಂತೆ ನಡೆ ಅನ್ನುತ್ತಾರೆ. ಅವನು ಹೇಳುತ್ತಾನೆ, ನಾನು ಹಾಗೆಲ್ಲ ನಡೆದಿದ್ದೇನೆ. ಈಗ ಯೇಸು ಅವನನ್ನು ನೋಡಿ ಹೇಳುತ್ತಾರೆ, ಎಲ್ಲವನ್ನು ಕೂಡ ಮಾರಿ ಏನ್ ಮಾಡು? ಬಡವರಿಗೆ ಕೊಟ್ಟು ನನ್ನನ್ನು ಹಿಂಬಾಲಿಸು ಅನ್ನುತ್ತಾರೆ. ಇದೇ ಕಷ್ಟ. ಯಾವುದನ್ನು ನನ್ನಿಂದ ಬಿಡುವುದಕ್ಕೆ ಆಗಲ್ವೋ ಅದನ್ನು ಬಿಡುವಂಥದ್ದು. ನಾವು ಅನೇಕ ಸಮಯದಲ್ಲಿ ನಾವು ಯಾವ ರೀತಿಯಾಗಿದ್ದೇವೆ ಅಂದ್ರೆ, ನಾವು ನಮಗೆ ಯಾವುದೆಲ್ಲ ನಷ್ಟವೋ ಅದನ್ನು ಕೊಡುವುದಕ್ಕೆ ಸಿದ್ಧರಾಗಿರುತ್ತೇವೆ, ಯಾವುದು ಲಾಭವೋ ಅದನ್ನು ಕೊಡುವುದಕ್ಕೆ ನಾವು ಸಿದ್ಧರಾಗಿಲ್ಲ. ಅದೇ ಇಲ್ಲಿ ಸಮಸ್ಯೆ. ನೋಡಿ, ನಿಮ್ಮ ಬಳಿ ಕೆಲವು ಕಾರ್ಯಗಳಿರುತ್ತದೆ. ಈ ಕಾರ್ಯಗಳನ್ನು ನೀವು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಯಾವುದನ್ನು ಕೊಡುತ್ತೀರಾ? ನಿಮ್ಮ ಹತ್ರ ಬಟ್ಟೆ ಇದೆ, ಯಾವುದನ್ನು ಕೊಡುತ್ತೀರಾ ಅಂದ್ರೆ, ನೀವು ಹಾಕಿಕೊಂಡು ಯೂಸ್ ಮಾಡಿದ ಆ ಬಟ್ಟೆಯನ್ನೇ ಕೊಡಲಿದ್ದೀರಾ. ಒಂದು ಹಳೆಯ ಬಟ್ಟೆ ಅಲ್ವಾ? ಇನ್ನೊಂದು, ಆ ಬಟ್ಟೆ ನಿಮಗೆ ಚಿಕ್ಕದಾಗಿರುತ್ತದೆ, ನೀವು ದಪ್ಪಗಿದ್ದೀರಾ, ಆ ಶರ್ಟ್ ನಿಮಗೆ ಸಾಲುವುದಿಲ್ಲ ಅಂತ ಇಟ್ಕೊಳ್ಳಿ, ಅದನ್ನೇ ಕೊಡಲಿದ್ದೀರಾ. ಯಾರಾದ್ರೂ ಹೊಸ ರೇಷ್ಮೆ ಸೀರೆ ಕೊಡುತ್ತೀರಾ? ಕನ್ಫರ್ಮ್ ಆಗಿ ಕೊಡುವುದಿಲ್ಲ ಅಲ್ವಾ? ಏನ್ ಹೇಳುತ್ತೀರಾ? ಇದು ನನಗೆ ಬೇಕಾಗಿಲ್ಲ, ಆದ್ದರಿಂದ ಕೊಡುತ್ತೇನೆ. ಇದು ವೇಸ್ಟ್, ಇದು ಪ್ರಯೋಜನವಿಲ್ಲ, ಇದು ಇನ್ಮುಂದೆ ನನಗೇನಾಗಲ್ಲ, ಯೂಸ್ ಆಗುವುದಿಲ್ಲ, ಆದ್ದರಿಂದ ನಾವು ಏನ್ ಮಾಡುತ್ತೇವೆ? ಕೊಡುತ್ತೇವೆ. ನನಗೆ ಲಾಭವಾಗಿರುವುದನ್ನು. ಇಲ್ಲಿ ಏನ್ ಸಮಸ್ಯೆ ಇದೆ ಎಂಬುದಾಗಿ ಕೇಳುವುದಾದರೆ, ಆಕೆ ಕದ್ದುಕೊಂಡು ಬಂದಂತಹ ವಿಗ್ರಹ ಇದೆಯಲ್ಲ, ಅದು ಲಾಭವಾದದ್ದು ಅವಳಿಗೆ. ಅದು ಬಂಗಾರದ್ದ, ಬೆಳ್ಳಿಯದ್ದ, ತಾಮ್ರದ್ದ ನಮಗೆ ಗೊತ್ತಿಲ್ಲ. ಈಗ ಆಕೆ ತೆಗೆದುಕೊಂಡು ಬಂದಿದ್ದಾಳೆ. ಈಗ ಹೇಳುತ್ತಾಳೆ, ಯಾಕೋಬನ ಪ್ರಕಾರವಾಗಿ ಅವರೇನು ಹೇಳುತ್ತಾರೆ? ಅದು ಯಾರ ಹತ್ರನೇ ಇದ್ರೂ ಧೈರ್ಯವಾಗಿ ತೆಗೆದುಕೊಳ್ಳಿ ಎನ್ನುತ್ತಾರೆ. ಅದರ ಕಾರಣ ಏನೆಂದು ಕೇಳುವುದಾದರೆ, ಯಾಕೋಬನಿಗೆ ಒಂದು ದೊಡ್ಡ ನಂಬಿಕೆ, ನನ್ನ ಹೆಂಡತಿ ಏನ್ ಮಾಡಿರುವುದಿಲ್ಲ, ಅದನ್ನು ತೆಗೆದುಕೊಂಡು ಬಂದಿರುವುದಿಲ್ಲ. ಕನ್ಫರ್ಮ್ ಆಗಿ ಏನು, ಅದು ಇರುವುದಿಲ್ಲ ಎಂಬುದಾಗಿ ಒಂದು ದೊಡ್ಡ ನಂಬಿಕೆ. ಲೇಯಳು ಅದನ್ನು ಮಾಡಲಿಲ್ಲ, ಆದರೆ ರಾಹೇಲಳು ತನ್ನ ತಂದೆಯ ಮನೆಯಿಂದ ಆ ವಿಗ್ರಹವನ್ನು ತೆಗೆದುಕೊಂಡು ಬರುತ್ತಾಳೆ. ಇದುವೇ ಇವತ್ತು ನಮ್ಮಲ್ಲಿ ಮರೆಯಾಗಿರುವಂತ ಹಳೆಯ ಕಾರ್ಯಗಳು. ಇನ್ನು ಒಳಗೆ ಈ ವಿಗ್ರಹ ಎನ್ನುವುದಕ್ಕೆ ಅನೇಕ ಅರ್ಥಗಳಿದೆ ಬೈಬಲ್ನಲ್ಲಿ. ವಿಗ್ರಹ ಆರಾಧನೆ ಎನ್ನುವಂಥದ್ದು ಕೆಡುಕಾದ ಕಾರ್ಯಗಳು, ಮಾಟ ಮಂತ್ರ ಮಾಡುವುದು, ಕಣಿ ಹೇಳುವುದು, ಈ ರೀತಿ ಅನೇಕ ಕಾರ್ಯ ಇದೆ. ಆಮೇಲೆ ವ್ಯಭಿಚಾರದ ಕುರಿತಾಗಿ ಇದೆ. ಈ ರೀತಿ ಬೈಬಲ್ನಲ್ಲಿ ಅನೇಕ ಇದೆ. ಇದೆಲ್ಲವೂ ಕೂಡ ಇನ್ನು ನಮ್ಮ ಗೂಡಾರದೊಳಗೆ ಇದೆ. ರಾಹೇಲಳು ಅದನ್ನು ಗೂಡಾರದಲ್ಲಿ ಒಂಟೆಯ ಸಬರದೊಳಗಿಟ್ಟು ಅದರ ಮೇಲೆ ಕೂತಿದ್ದಳು ಎಂಬುದಾಗಿ ಇದೆ. ಇವತ್ತು ನಾವು ಅನೇಕ ಕಾರ್ಯಗಳನ್ನು ಒಳಗೆ ಇಟ್ಟುಕೊಂಡು ಮರೆ ಮಾಡುತ್ತಾ ಇದ್ದೇವೆ. ಇನ್ನೂ ಇದೆ, ಆದರೆ ಹೊರಗೆ ಲಾಬಾನನಿಂದ ಕಂಡುಹಿಡಿಯುವುದಕ್ಕೆ ಆಗಲ್ಲ. ಲಾಬಾನನು ಯಾರು? ಆ ವಸ್ತುವಿನ ಒಡೆಯನು, ಆ ಪಾಪಕ್ಕೆ ಸಂಬಂಧಪಟ್ಟವನು. ಕೆಲವು ಸಮಯದಲ್ಲಿ ನಾವು ಅನೇಕ ಸಮಯದಲ್ಲಿ ಮನೆಯಲ್ಲಿರುವವರಿಗೂ ಕೂಡ ಅದನ್ನು ಕಂಡುಹಿಡಿಯಲಿಕ್ಕೆ ಆಗದೇ ಇರುವಂತ ಪರಿಸ್ಥಿತಿ. ನಾನು ಯಾವಾಗಲೂ ಹೇಳುತ್ತೇನೆ, ಜೊತೆಗಿರುವಂತ ಗಂಡನಿಗೆ, ಜೊತೆಗಿರುವಂತ ಹೆಂಡತಿಗೆ ಗೊತ್ತಿಲ್ಲದೆ
ಅನೇಕ ವರ್ಷಗಳಿಂದ ಪಾಪ ಮಾಡುವವರಿದ್ದಾರೆ. ಹೆತ್ತವರಿಗೆ ತಿಳಿಯದೆ ಪಾಪ ಮಾಡುವವರಿದ್ದಾರೆ. ಕೆಲವು ಸಮಯದಲ್ಲಿ ಮಕ್ಕಳು ಏನಾದರೂ ತಪ್ಪು ಮಾಡುವಾಗ ಅಪ್ಪ ಅಮ್ಮ ಹೇಳುತ್ತಾರೆ, ನಮಗೆ ಏನು ಗೊತ್ತಿಲ್ಲ ರೀ, ಯಾವುದು ಗೊತ್ತಿಲ್ಲ ರೀ, ನಾವು ಎದುರು ನೋಡಲೇ ಇಲ್ಲ, ಯಾವ ಸಿಂಪ್ಟಮ್ ಕೂಡ ಇಲ್ಲ ರೀ. ಆ ರೀತಿಯಾಗಿ ಹೇಳುತ್ತಾರೆ. ಎಸ್, ಅದೇ ಸತ್ಯ. ಅದೇ ಆ ಗೂಡಾರದ ಕೆಳಗೆ ಇಟ್ಟು ಅದರ ಮೇಲೆ ಕೂತುಕೊಳ್ಳುವಂಥದ್ದು. ಅದರ ಅರ್ಥ ಇವತ್ತು ನಾವೆಲ್ಲರೂ ಕೂಡ ಈ ರೀತಿಯಾದಂಥ ಪಾಪಗಳನ್ನು ಮರೆ ಮಾಡುವವರಾಗಿ ಕಾಣಲ್ಪಡುತ್ತಾ ಇದ್ದೇವೆ. ದೇವರು ಏನು ಎದುರು ನೋಡುತ್ತಾರೆ? ಗೂಡಾರವನ್ನು ಪರೀಕ್ಷಿಸಿ ನೋಡುವಾಗ ಅಲ್ಲಿ ಏನು ಇರಬಾರದು. ಶೋಧಕನು ಬಂದು ನೋಡುವಾಗ ಏನಿರಬಾರದು? ಏನು ಇರಬಾರದು. ಅದನ್ನೇ ಯೇಸು ಹೇಳುತ್ತಾರೆ, ಲೋಕದ ಅಧಿಪತಿಯು ನನ್ನ ಬಳಿಗೆ ಬರುತ್ತಾನೆ, ಅವನಿಗೆ ಸಂಬಂಧಪಟ್ಟದ್ದು ನನ್ನ ಬಳಿ ಏನೂ ಇಲ್ಲ ಎಂದು. ಇದನ್ನು ನೀವು ಚೆನ್ನಾಗಿ ಗಮನಿಸಿ ನೋಡಿ. ರಾಹೇಲಳ ಪ್ರಕಾರವಾಗಿ ಲಾಬಾನನ್ನು ನೇಮರಿಸಿದ್ದಾಯಿತು, ಲೇಯಳನ್ನು ಯಾಕೋಬನು ನೇಮರಿಸಿದ್ದಾಯಿತು. ಎಲ್ಲರ ಪ್ರಕಾರ ರಾಹೇಲಳ ಗೂಡಾರದಲ್ಲಿ ಏನೂ ಇಲ್ಲ. ಆದರೆ ರಾಹೇಲಳಿಗೆ ಗೊತ್ತು ಆ ಗೂಡಾರದಲ್ಲಿ ಏನಿದೆ ಎಂಬುದಾಗಿ. ಅದನ್ನೇ 1 ಕೊರಿಂಥದವರಿಗೆ 11ನೇ ಅಧ್ಯಾಯ ಹೇಳುತ್ತದೆ, ನಮ್ಮನ್ನೇ ನಾವು ವಿಚಾರಿಸಿಕೊಳ್ಳುವುದಾದರೆ ನ್ಯಾಯ ತೀರ್ಪಿಗೆ ಒಳಗಾಗುವುದಿಲ್ಲ ಎಂಬುದಾಗಿ. ಬೇರೆಯವನಿಗೆ ನಾನು ಒಳ್ಳೆಯವನಾಗಿರುವುದಕ್ಕಿಂತ ಮೊದಲು ನನಗೆ ನಾನು ಒಳ್ಳೆಯವನಾಗಿರಬೇಕು. ಬೇರೆಯವರು ನನ್ನ ಕುರಿತು ಸಾಕ್ಷಿ ಕೊಡುವುದಕ್ಕಿಂತ ನನ್ನಲ್ಲಿರುವಂತಹ ದೇವರಾತ್ಮನು ನನ್ನ ಕುರಿತು ಸಾಕ್ಷಿ ಕೊಡಬೇಕು. ಇಲ್ಲಿ ಅದೇ ಮುಖ್ಯ. ನಾವಿವತ್ತು ಬೇರೆಯವರ ಹತ್ರ ಒಳ್ಳೆಯ ಹೆಸರು ಪಡೆಯುವುದರಲ್ಲಿ ತೃಪ್ತಿಯಾಗುತ್ತೇವೆ. ಅಷ್ಟು ಮಾತ್ರವಲ್ಲ, ನಮ್ಮ ಕುರಿತಾಗಿ ಯಾವುದೋ 2 ಒಳ್ಳೆಯ ಸಾಕ್ಷಿ ಬರುತ್ತದೆ ಅಂದರೆ ಅದನ್ನು ಕೇಳಿ ನಾವು ಒಳ್ಳೆಯವರೇ ಎನ್ನುವಂಥ ಒಂದು ತೃಪ್ತಿಗೆ ಬರುತ್ತೇವೆ. ಆದರೆ ದೇವರು ಹೇಳುತ್ತಾರೆ, ನಿನ್ನನ್ನು ನೀನು ಪರೀಕ್ಷಿಸಿ ನೋಡು, ನಿನ್ನೊಳಗೆ ಏನಿದೆ ಎಂಬುದಾಗಿ ನಿನಗೆ ಗೊತ್ತು. ದೊಡ್ಡ ವಿಷಯ ಏನಂದ್ರೆ, ಯೂದ ಯೇಸುವನ್ನು ಹಿಡಿದುಕೊಡುವುದಕ್ಕೆ ತೀರ್ಮಾನ ಮಾಡ್ದ. ಈಗ ಅವನ ಸುತ್ತಲೂ ಎಲ್ಲರೂ ಕೂತುಕೊಂಡಿದ್ದಾರೆ, ಯೇಸು ಕೂಡ ಕೂತುಕೊಂಡಿದ್ದಾರೆ. ಯೇಸು ಹೇಳುತ್ತಾರೆ, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡಿದುಕೊಡುತ್ತಾನೆ ಎಂಬುದಾಗಿ. ಎಲ್ಲರೂ ಕೇಳುತ್ತಾರೆ, ನಾನಾ ಎಂದು. ಯೂದ ಏನ್ ಮಾಡ್ದ? ನಾನಾ ಅಂತ ಕೇಳ್ದ. ಯೋಚನೆ ಮಾಡಿ ನೋಡಿ, ಯೂದನಿಗೆ ನಾನೇ ಅಂತ ಗೊತ್ತಿಲ್ವಾ? ಅವನೇ ಎಂಬುದಾಗಿ ಗೊತ್ತಿಲ್ವಾ? ಗೊತ್ತು. ಹಾಗಾದ್ರೆ ಯಾಕೆ ಅವನು ನಾನಾ ಅಂತ ಕೇಳ್ದ? ಇದುವೇ ರಾಹೇಲಳು ಮರೆಮಾಡಿ ಅದರ ಮೇಲೆ ಕೂತುಕೊಂಡಂತಹ ಉದ್ದಟತನದ ಪಾಪ. ತಿಳಿದಿದ್ದು ಮಾಡುವುದು, ಗೊತ್ತಿದ್ದು ಮಾಡುವುದು, ಅದನ್ನು ಕೊಂಡು ಬಂದಿರುವಂಥದ್ದು ಚೆನ್ನಾಗಿ ಗೊತ್ತು. ಹೌದು, ಇದು ನಡೆಯಿತು ಎಂಬುದಾಗಿ ಹೇಳಬೇಕು. ಆದರೆ ಏನ್ ನಡೆದಿರಬೇಕು? ಇದೆಲ್ಲವನ್ನು ಮರೆ ಮಾಡಿ ನೀನು ಕಾನಾನ್ಗೆ ಹೋಗಬಹುದೆಂಬುದಾಗಿ ಎದುರು ನೋಡುತ್ತಾ ಇದೀಯಾ. ನಿನ್ನ ಡೆಸ್ಟಿನೇಷನ್ಗೆ ಹೋಗಬಹುದೆಂದು ಅಂದುಕೊಳ್ತಿದೀಯಾ. ಆದರೆ ಆ ವಿಗ್ರಹ ನಿನ್ನನ್ನು ದಾರಿಯ ಮಧ್ಯದಲ್ಲಿ ಒಂದು ದಿನ ಕೊಲ್ಲುತ್ತದೆ. ಒಂದು ದಿನ ನೀನು ಡೆಸ್ಟಿನೇಷನ್ಗೆ ಹೋಗದಂತೆ ಮಾಡುತ್ತದೆ. ಬೇರೆ ಯಾರಿಗೂ ಗೊತ್ತಿಲ್ಲ ಎಂದು ಹೇಳಿ ನೀನು ಒಳಗೆ ಇಟ್ಟುಕೊಂಡಿರುವಂತಹ ಪಾಪ ಒಂದು ದಿನ ನಿನ್ನನ್ನು ಕೊಲ್ಲುತ್ತದೆ. ಇದುವೇ ರಕ್ಷಣೆಯ ದಿನ. ದೇವರು ಅನೇಕರಿಗೆ ಎಚ್ಚರಿಕೆ ಕೊಡುತ್ತಿದ್ದಾರೆ. ನೀವು ನಿಮ್ಮ ಗೂಡಾರದಲ್ಲಿರುವಂಥದ್ದನ್ನು ತೆಗೆದುಹಾಕಿರಿ, ರಿಮೂವ್ ಮಾಡಿರಿ. ಅದು ಎಷ್ಟೇ ಕಾಸ್ಟ್ಲಿ ಆಗಿದ್ದರೂ ಪರವಾಗಿಲ್ಲ. ಅದು ನೀನು ಬಿಡುವಂಥದ್ದು ನಿನಗೆ ಎಷ್ಟೇ ಪ್ರಯೋಜನವುಳ್ಳದಾಗಿದ್ದರೂ ಸರಿ, ಎಷ್ಟೇ ಲಾಭವುಳ್ಳದಾಗಿದ್ದರೂ ಸರಿ, ತೆಗೆದುಹಾಕು. ಯಾಕಂದ್ರೆ ಈ ಲೋಕದಲ್ಲಿ ಯಾವುದನ್ನೇ ಕೊಟ್ಟರೂ ನಿನ್ನ ಜೀವಕ್ಕೆ ಸಮವಲ್ಲ. ದೇವರು ನಿನಗೆ ಇಟ್ಟಿರುವಂಥ ಪರಲೋಕಕ್ಕೆ ಅದು ಸಮವಾಗುವುದಿಲ್ಲ. ಪರಲೋಕಕ್ಕೆ ಕಂಪೇರ್ ಮಾಡಿದ್ರೆ ಭೂಮಿಯಲ್ಲಿ ಯಾವುದನ್ನು ಬೇಕಾದರೂ ಬಿಡಬಹುದು. ಯೋಚನೆ ಮಾಡಿ ನೋಡಿ, ಯೇಸು ಕ್ರಿಸ್ತನು ನಮ್ಮನ್ನು ವಿಮೋಚಿಸುವುದಕ್ಕೆ ಭೂಮಿಯಲ್ಲಿ ಯಾವ ವಸ್ತು ಕೂಡ ಇಲ್ವಂತೆ. ರಕ್ಷಿಸುವುದಕ್ಕೇನಿಲ್ವಂತೆ? ರಕ್ಷಿಸುವುದು ಅಂದರೆ ನಮ್ಮ ಆತ್ಮನು ರಕ್ಷಿಸುವುದಕ್ಕೆ ಈ ಭೂಮಿಯಲ್ಲಿ ಯಾವ ವಸ್ತು ಇಲ್ವಂತೆ. ಆದ್ದರಿಂದ ಅವರು ಪರಲೋಕದಿಂದ ಯಾರನ್ನು ಕಳಿಸುತ್ತಾರೆ? ಯೇಸುವನ್ನೇ ಕಳಿಸುತ್ತಾರೆ ತಂದೆ. ಪರಲೋಕದಲ್ಲೂ ಕೂಡ ಇರುವುದರಲ್ಲಿಯೇ ಬೆಸ್ಟ್ ಕಳಿಸುತ್ತಾರೆ. ಯಾಕಂದ್ರೆ ಬೇರೆ ಯಾವುದು ಇಲ್ವಂತೆ. ದೂತರು, 4 ಜೀವಿಗಳು, 24 ಹಿರಿಯರು ಇವರೆಲ್ಲ ಇದ್ದಾರಲ್ಲ, ಯಾರನ್ನು ಕೂಡ ನಮ್ಮನ್ನು ವಿಮೋಚಿಸುವುದಕ್ಕೆ ಕಳಿಸಲಾಗಲಿಲ್ಲ. ಯಾಕಂದ್ರೆ ನಮ್ಮ ಆತ್ಮವನ್ನು ಅಷ್ಟೊಂದು ಅಮೂಲ್ಯವಾಗಿ ನೋಡುತ್ತಾರೆ. ಆದ್ದರಿಂದ ಅವ್ರು ಏನ್ ಮಾಡುತ್ತಾರೆ? ಯೇಸುವನ್ನೇ ಕಳುಹಿಸುತ್ತಾರೆ ತಂದೆ. ಕಳುಹಿಸಿ ನಮ್ಮನ್ನು ವಿಮೋಚಿಸುತ್ತಾರೆ. ಯೋಚನೆ ಮಾಡಿ ನೋಡಿ, ನಮ್ಮ ಆತ್ಮವನ್ನು ಇಷ್ಟೊಂದು ಬೆಲೆಯುಳ್ಳದೆಂದು ಎಣಿಸುತ್ತಾ ಇದೆ, ಇಷ್ಟೊಂದು ಗೌರವ ಪರಲೋಕ ಕೊಡುತ್ತಾ ಇದೆ ಅಂದ್ರೆ ನೀವು ನಾನು ನಮ್ಮ ಆತ್ಮಕ್ಕೆ ಎಷ್ಟು ಗೌರವ ಇಟ್ಟಿದ್ದೇವೆ ಅಲ್ವಾ? ನಾವು ನಮ್ಮ ಆತ್ಮಕ್ಕೆ ಇಷ್ಟೊಂದು ವ್ಯಾಲ್ಯೂವನ್ನು ಇಟ್ಟಿಲ್ಲ ನೋಡಿ. ನಮ್ಮ ಪ್ರಕಾರ ನಾವು ಏನೆಂದುಕೊಳ್ಳುತ್ತೇವೆ? ಈ ಲೋಕದಲ್ಲಿರುವಂಥ ಏನೋ ಒಂದು ಅಲ್ಪವಾದ ಕಾರ್ಯ, ಅದು ಹಣವೋ, ಆಸ್ತಿಯೋ, ಸಂಪಾದನೆಯೋ, ಅದು ತಪ್ಪಾದ ಸಂಬಂಧವೋ, ಕಣ್ಣಿನ ಆಶೆಯೋ, ಶರೀರದ ಆಶೆಯೋ, ಬದುಕುಬಾಳಿನ ಡಂಬವೋ, ಯಾವುದೋ ಒಂದು, ಈ ಲೋಕದಲ್ಲಿರುವಂಥ ಯಾವುದೋ ಒಂದು, ಅದೇನ್ ಮಾಡುತ್ತದೆ? ನಿನ್ನ ಆತ್ಮವನ್ನು, ನಿಮ್ಮನ್ನು ಕೆಳಗಿನ ಹಂತಕ್ಕೆ ತಳ್ಳುವಂತೆ ಮಾಡುತ್ತಾ ಇದೆ. ಯೋಚನೆ ಮಾಡಿ ನೋಡಿ. ಈಗ ರಾಹೇಲಳ ಪ್ರಕಾರ ಯಾಕೋಬನಿಗೆ ಒಂದು ದೊಡ್ಡದಾಗಿ ಏನಿದೆ? ಒಂದು ದರ್ಶನ ಇದೆ. ಕರ್ತನು ಅವನಿಗೆ ವಾಗ್ದಾನ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಅವನು ಹೋದ ಅಂದ್ರೆ ಅವನಿಗೆ 12 ಕುಲ. ಈ 12 ಕುಲಗಳಲ್ಲಿ ರಾಹೇಲಳ ಮುಖ್ಯವಾದ ಕಾರ್ಯಗಳಿದೆ. ಯೋಸೇಫನು ಬೆನ್ಯಾಮಿನಲ್ಲಿದ್ದಾರೆ. ಬಹಳ ಮುಖ್ಯವಾದ ರೋಲ್, ರಾಹೇಲಳ ರೋಲ್ ಇದೆ. ರೂತಳ ಪುಸ್ತಕದಲ್ಲಿ ಹೇಳುವಾಗ ರಾಹೇಲಳು ಲೇಯಳು ನಿನ್ನ ಮನೆಯನ್ನು ಕಟ್ಟಿದ ಹಾಗೆ ಎಂಬುದಾಗಿ ಇದೆ. ಅಷ್ಟೊಂದು ಉನ್ನತವಾದ ಕರೆಯುವಿಕೆಗೆ ಪಾತ್ರಳಾಗಬೇಕಾಗಿದ್ದ ರಾಹೇಲಳು ದಾರಿಯಲ್ಲೇ ಸತ್ತು ಹೋದವಳು. ಯಾಕೆ? ಇಡಲ್ಪಟ್ಟಂತ ಘನತೆ ಏನೆಂಬುದಾಗಿ ತಿಳಿಯದೇ ಇರುವಂತ ಗುಂಪು. ಇದುವೇ ಅನೇಕ ಸಮಯದಲ್ಲಿ ನಡೆಯುತ್ತದೆ. ಅನೇಕ ಸಮಯದಲ್ಲಿ ನಿಮ್ಮ ಮೇಲೆ ಇರುವಂತ ಆಶೀರ್ವಾದವನ್ನು ಯಾವುದೋ ಒಂದು ಅಲ್ಪವಾದ ಕಾರ್ಯ ಮರೆಮಾಡಿರುವಂಥದ್ದು ಅದನ್ನು ಕೊಲ್ಲುತ್ತಾ ಇದೆ. ಅದು ಏನೇ ಆಗಿದ್ರು ಬಿಡ್ರಿ. ನಾನು ಆಗಾಗ್ಗೆ ಸೇವಕರ ಹತ್ರ ಮಾತನಾಡುವಾಗ ಹೇಳುತ್ತೇನೆ, ನೀವು ಈ ಭೂಮಿಯಲ್ಲಿ ಯಾವುದನ್ನು ಶ್ರೇಷ್ಠವಾಗಿ ಎಣಿಸುತ್ತೀರಾ?
ಪಟ್ಟವ, ಪದವಿಯ, ಆಸ್ತಿಯ, ಹಣವ ಯಾವುದನ್ನು ಶ್ರೇಷ್ಠ ಎಂದು ಎಣಿಸುತ್ತೀರಾ? ದಯವಿಟ್ಟು ಅದನ್ನು ಬಿಡಿ. ಯಾಕಂದ್ರೆ ನಿಮಗೂ ನನಗೂ ದೇವರಿಟ್ಟಿರುವಂಥ ಮಹತ್ವಕ್ಕೆ ಅದೇನಾಗುವುದಿಲ್ಲ, ಅದು ಏನೂ ಇಲ್ಲ. ಆದರೂ ಈ ಭೂಮಿಯಲ್ಲಿ ಇದು ದೊಡ್ಡದಾಗಿ ಇರುತ್ತದೆ. ಎಲ್ಲರೂ ಹೇಳುತ್ತಾರೆ, ಈ ಪೋಸ್ಟಿಂಗಲ್ಲಿ ನೀವು ಇದ್ರೆ ಒಳ್ಳೆಯದು, ಈ ಪಟ್ಟವನ್ನು ನೀವು ತೆಗೆದುಕೊಂಡ್ರೆ ಒಳ್ಳೆಯದು, ನಿಮಗೆ ಇಂತಹ ಒಂದು ಸ್ಥಳ ಇದ್ರೆ ಒಳ್ಳೆಯದು, ಈ ಸ್ಥಳದಲ್ಲಿ ನಿಮಗೆ ಮನೆ ಇದ್ರೆ ಒಳ್ಳೆಯದೆಂದು ಹೇಳುತ್ತಾರೆ. ಆದರೆ ಕರ್ತನು ಕೊಡದೇ ಇರುವಂತ ಯಾವುದನ್ನೇ ನೀವು ಇಟ್ಟುಕೊಂಡ್ರೂ ಕೂಡ ಅದು ನಿಮಗೆ ಆಶೀರ್ವಾದವಾಗಿರುವುದಿಲ್ಲ. ಒಂದು ದಿನ ಅದು ನಿಮ್ಮ ಪ್ರಯಾಣದಲ್ಲಿ ದಾರಿ ತಪ್ಪಿಸಿ ನಿಮ್ಮನ್ನು ಕೊಲ್ಲುತ್ತದೆ. ಅದನ್ನು ರಿಮೂವ್ ಮಾಡುವುದಕ್ಕೆ ನೀವು ರೆಡಿಯಾಗಿರಬೇಕು, ಬಿಟ್ಟು ಬರುವುದಕ್ಕೆ ರೆಡಿಯಾಗಿರಬೇಕು, ಇಲ್ಲಾಂದ್ರೆ ಕಷ್ಟ. ಅನೇಕರ ಗೂಡಾರದಲ್ಲಿ ಅನೇಕ ರಹಸ್ಯವಾದ ವಸ್ತುಗಳಿದೆ. ಕರ್ತನಿಗೆ ಇಷ್ಟವಿಲ್ಲದೆ ಇರುವಂಥ ಕಾರ್ಯಗಳನ್ನು ರಹಸ್ಯವಾಗಿ ಇಟ್ಟುಕೊಂಡಿದ್ದಾರೆ. ಅದೇನೆಂಬುದಾಗಿ ನಿಮಗೆ ಗೊತ್ತು. ಅದು ನಿಮ್ಮ ಸೆಲ್ಫೋನ್ ಅಥವಾ ನಿಮ್ಮ ಸೆಲ್ಫೋನಲ್ಲಿ ನೋಡುವಂಥ ವಿಷಯಗಳ ಅಥವಾ ನಿಮ್ಮ ಜೀವಿತದಲ್ಲಿ ಇರುವಂತಹ ಕಾರ್ಯಗಳ ಎಲ್ಲವನ್ನೂ ಕೂಡ ದೇವರು ತಿಳಿಸುತ್ತಾ ಇದ್ದಾರೆ. ದಯವಿಟ್ಟು ಗೂಡಾರದೊಳಗೆ ಇರುವಂಥದ್ದನ್ನು ರಿಮೂವ್ ಮಾಡಿ. ನೀವು ಅಂದುಕೊಳ್ಬೇಡಿ ಇದನ್ನು ಇಟ್ಟುಕೊಂಡೇ ನಾವು ಹೋಗಬಹುದು ಎಂಬುದಾಗಿ ಅಂದುಕೊಳ್ಳಬೇಡಿ. ಕನ್ಫರ್ಮ್ ಆಗಿ ಓಡುವುದಕ್ಕೆ ಆಗಲ್ಲ. ಇಷ್ಟು ವರ್ಷ ನಾನು ಎಲ್ಲರನ್ನು ಏಮಾರಿಸಿದ್ದೇನೆ, 10 ವರ್ಷ, 20 ವರ್ಷ, 30 ವರ್ಷ ಎಲ್ಲರನ್ನು ಏಮಾರಿಸಿದ್ದೇನೆ. ನೀನು ಇಷ್ಟು ವರ್ಷ ನೀವು ಯಾರನ್ನು ಏಮಾರಿಸಿಲ್ಲ, ನೀವೇ ಏಮಾರಿದ್ದೀರಾ. ನಿಮ್ಮ ಪಾಪವು ಬೇರೆಯವರಿಗೆ ತಿಳಿಯದೇ ಇರುವಂತದ್ದು ದೇವರ ಕೃಪೆ. ನಿಮಗೆ ದೇವರಿಟ್ಟಿದ್ದಾರೆ, ನಿಮ್ಮನ್ನು ಅವಮಾನ ಪಡಿಸದೆ ಬಿಟ್ಟಿದ್ದಾರೆ. ಆದರೆ ಪರಲೋಕಕ್ಕೆ ಚೆನ್ನಾಗಿ ಗೊತ್ತು, ಎಲ್ಲವೂ ಕೂಡ ಆತನ ಮುಂದೆ ಬಟ್ಟ ಬಯಲಾಗಿದೆ. ನೀವು ಹೇಗ್ ಮಾಡುತ್ತೀರಿ, ಏನ್ ಮಾಡುತ್ತೀರಿ ಎಲ್ಲ ದೇವರಿಗೆ ಗೊತ್ತು. ಆದ್ದರಿಂದ ದೇವರು ಹೇಳುತ್ತಿದ್ದಾರೆ, ಇವತ್ತು ನಿಮ್ಮ ಗೂಡಾರದೊಳಗೆ ಇರುವಂತದನ್ನು ತೆಗೆದು ಆಚೆ ಎಸೀರಿ. ಅದು ಏನ್ ಬೇಕಾದ್ರೂ ಆಗಿರಲಿ, ಯಾರು ಬೇಕಾದ್ರೂ ಆಗಿರಲಿ, ಅದು ಮನುಷ್ಯನಾಗಿರಬಹುದು, ಮನುಷ್ಯಳಾಗಿರಬಹುದು, ನಿಮಗೋಸ್ಕರ ಪ್ರಾಣ ಕೊಡುವವರೇ ಆಗಿರಲಿ. ಹೇಳುತ್ತಾರೆ, ನಿನಗೋಸ್ಕರ ಪ್ರಾಣವನ್ನೇ ಕೊಡುತ್ತೇನೆ ಅಂತ. ನಾನು ಹೇಳುತ್ತೇನೆ, ಯೇಸು ಕ್ರಿಸ್ತನ ಮುಂದೆ ಯಾವ ಮನುಷ್ಯನು ಕೂಡ ಶ್ರೇಷ್ಠವಾದವನಲ್ಲ. ಮೊದಲನೆಯದಾಗಿ ರಾಹೇಲಳು ತನ್ನ ಗೂಡಾರದಲ್ಲಿ ಏನ್ ಮಾಡಿದ್ದಾಳೆ? ಮರೆ ಮಾಡಿ ಇಟ್ಟಳು. ಅದು ಒಂದು ದಿನ ಆಕೆಯನ್ನು ಹೋಗದಂತೆ ತಡೆಯಿತು. ಎರಡನೆಯದಾಗಿ ಓದಿರಿ, ಆದಿಕಾಂಡ ಪುಸ್ತಕ 30ನೇ ಅಧ್ಯಾಯ 1ನೇ ವಾಕ್ಯ ಓದಿರಿ. 1-2 ವಾಕ್ಯವನ್ನು ಓದಿರಿ. ರಾಹೇಲಳು ತಾನು ಮಕ್ಕಳನ್ನು ಹೆರದೇ ಇರುವುದನ್ನು ನೋಡಿ ತನ್ನ ಅಕ್ಕನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ಯಾಕೋಬನಿಗೆ, ಮಕ್ಕಳನ್ನು ನನಗೆ ಕೊಡು, ಇಲ್ಲದಿದ್ದರೆ ಸಾಯುವೆನು ಎಂದು ಹೇಳಲು, ಅವನು ಆಕೆಯ ಮೇಲೆ ಕೋಪಗೊಂಡು, ದೇವರು ನಿನಗೆ ಮಕ್ಕಳನ್ನು ಕೊಡದೆ ಹೋದ ಮೇಲೆ ಕೊಡಲಿಕ್ಕೆ ನನ್ನಿಂದಾದೀತೋ ಎಂದನು. ಚೆನ್ನಾಗಿ ಗಮನಿಸಿರಿ. ಎರಡನೆಯದಾಗಿ ರಾಹೇಲಳಲ್ಲಿದ್ದಂಥ ಒಂದು ಗುಣ. ಯಾವ ಗುಣ ಅಂದರೆ ಮಕ್ಕಳಿಲ್ಲ ಎನ್ನುವಂಥದ್ದು ಬೇಸರ, ಅದರಲ್ಲಿ ಯಾವ ಸಂದೇಹ ಇಲ್ಲ. ಮಕ್ಕಳಿಲ್ಲ ಎನ್ನುವಂಥ ಬೇಸರ, ಆದರೆ ಆ ಮಕ್ಕಳಿಲ್ಲ ಎನ್ನುವುದಕ್ಕೆ ಆಕೆಗೆ ಒಂದು ಗುಣ ಬಂತು. ಓದಿರಿ, ಮತ್ತೆ ಆ ವಾಕ್ಯವನ್ನು ಓದಿರಿ. ರಾಹೇಲಳು ತಾನು ಮಕ್ಕಳನ್ನು ಹೆರದೇ ಇರುವುದನ್ನು ನೋಡಿ ತನ್ನ ಅಕ್ಕನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು. ಯಾಕೆ ಅವರ ಮೇಲೆ ಹೊಟ್ಟೆ ಕಿಚ್ಚು? ನಮಗೆ ಮಕ್ಕಳಿಲ್ಲ ಎನ್ನುವಂಥದ್ದು ನ್ಯಾಯ, ಬೇಸರ ಪಡಬೇಕು. ಹನ್ನಳು ಏನ್ ಮಾಡಿದ್ಲು? ಮಕ್ಕಳಿಲ್ಲ. ಅವಳಿಗೆ ಆಕೆಯ ಜೊತೆಯಲ್ಲಿದ್ದಂಥ ಅಕ್ಕನ ಮೇಲೆ ಏನ್ ಬಂತು? ಕೋಪ ಬಂತ, ಹೊಟ್ಟೆ ಕಿಚ್ಚು ಬಂತ? ಇಲ್ಲ. ಆಕೆ ಮಾತ್ರ ಅತ್ತಳು, ಕೂತುಕೊಂಡು ಬಿಕ್ಕಳಿಸುತ್ತಾ ಅತ್ತಳು. ಬಿಟ್ಟರೆ ಒಂದು ದಿನವೂ ಕೂಡ ಆಕೆಗೆ ಜೊತೆಗಿರುವಂತ ಆಕೆ ನೋಡಿ ಏನ್ ಬರಲಿಲ್ಲ, ಹೊಟ್ಟೆ ಕಿಚ್ಚು ಪಡಲಿಲ್ಲ. ಇಲ್ಲಿ ವಾಕ್ಯ ಹೇಳುತ್ತದೆ ನೋಡಿ, ತನ್ನ ಸಹೋದರಿಯ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟು. ಇದು ಎರಡನೆಯದಾಗಿ ಮುಖ್ಯವಾದ ಸ್ವಭಾವ. ನಿಮಗೆ ನಾನು ಹೇಳುತ್ತೇನೆ, ಆತ್ಮೀಕ ಜೀವಿತದಲ್ಲಿ, ಅದರಲ್ಲಿ ಸ್ಪಿರಿಚುವಲ್ ಆಗಿ ನಾವು ಬೆಳೆಯುವಾಗ ನಿಮ್ಮನ್ನು ಕೊಲ್ಲುವಂತ ಇನ್ನೊಂದು ಸ್ವಭಾವ ಏನಂದ್ರೆ ಹೊಟ್ಟೆ ಕಿಚ್ಚು. ಕೆಲವು ಸಮಯದಲ್ಲಿ ಈ ಸ್ವಭಾವ. ಆದರೆ ಒಂದನ್ನು ನಾನು ಹೇಳುತ್ತೇನೆ, ಈ ಹೊಟ್ಟೆ ಕಿಚ್ಚು ಪಟ್ಟವರು ಅವರು ಫಲ ಹೊಂದಿದರೆಂಬುದಾಗಿ ಚರಿತ್ರೆಯಲ್ಲೇ ಇಲ್ಲ. ಹೊಟ್ಟೆ ಕಿಚ್ಚು ಯಾವತ್ತೂ ಕೂಡ ನಿಮ್ಮನ್ನು ಏನ್ ಮಾಡುವುದಿಲ್ಲ, ಹೆಚ್ಚಿಸುವುದಿಲ್ಲ. ನಿಮ್ಮನ್ನು ಹೆಚ್ಚಿಸುವುದೇ ಇಲ್ಲ. ನೋಡಿ, ಬೈಬಲ್ನಲ್ಲಿ ಕರ್ತನು ಕೊಡುವಂಥದ್ದೆಲ್ಲವೂ ಕೂಡ ಬೆಸ್ಟ್ ತಾನೆ. ದೇವರು ಸೌಲನನ್ನು ಅರಸನನ್ನಾಗಿ ಮಾಡುತ್ತಾರೆ. ಯಾರಿಗೆ? ನಿಮ್ಮೆಲ್ಲರ ಮೈಂಡಲ್ಲಿ ಸೌಲನು ನೆಗೆಟಿವ್ ಆಗಿ ತಾನೇ ಇದ್ದಾನೆ, ವಿಲನ್ ತಾನೆ. ಇಸ್ರೇಲರ ಅರಸನಾದ ಸೌಲನು ನಿಮ್ಮೆಲ್ಲರಿಗೂ ಕೂಡ ವಿಲನ್ ತಾನೆ. ಆಕ್ಚುಯಲ್ ಆಗಿ ಸೌಲನು ಒಳ್ಳೆಯ ಅರಸ, ಗೊತ್ತಾ ನಿಮಗೆ? ಬಹಳ ಒಳ್ಳೆಯ ಅರಸನು. ನಾನು ನಿಮಗೆ ಸೌಲನ ಕ್ಯಾರೆಕ್ಟರನ್ನು ಒಂದೊಂದಾಗಿ ಹೇಳುತ್ತೇನೆ, ನೋಡಿ ಎಷ್ಟು ಒಳ್ಳೆಯ ಕ್ಯಾರೆಕ್ಟರ್ ಎಂಬುದಾಗಿ. ಈಗ ಸಮುವೇಲನನ್ನು ಮೊದಲು ನೋಡುವುದಕ್ಕೆ ಹೋಗುತ್ತಾನೆ. ನೋಡಲು ಹೋಗುವಾಗ ಜೊತೆ ಬಂದವನು ಹೇಳುತ್ತಾನೆ, ಇಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಬಾ ಹೋಗುವುದಕ್ಕೆ ನೋಡೋಣ ಅಂದಾಗ ಸೌಲನು ಹೇಳಿದ ಮಾತು, ಅದು ಹೇಗೆ ಸೇವಕನನ್ನು ನೋಡುವಾಗ ಬರಿಗೈಲಿ ಹೋಗುವುದು? ಅವನಿಗೆ ಕತ್ತೆ ಕಾಣುತ್ತಿಲ್ಲ, ಬಹಳ ದಿನದಿಂದ ಹುಡುಕುತ್ತಾ ಇದ್ದಾನೆ. ಅದೇ ಎಷ್ಟೋ ದಿನಗಳಾಗಿದೆ, ಅವನೇ ನಷ್ಟದಲ್ಲಿದ್ದಾನೆ. ಆದ್ರೆ ಅವನು ಹೇಳುತ್ತಾನೆ, ಹೇಗೆ ಸೇವಕನನ್ನು ನಾನು ಬರಿಗೈಲಿ ನೋಡುವುದಕ್ಕೆ ಹೋಗಲಿ? ಎಷ್ಟು ಒಳ್ಳೆಯ ಗುಣ ನೋಡಿ. ಸೌಲನಿಗೆ ಇದ್ದಂತ ಒಳ್ಳೆಯ ಗುಣ ಏನೆಂದರೆ, ಒಬ್ಬ ಸೇವಕರನ್ನು ನೋಡುವಾಗ ಏನ್ ಮಾಡುತ್ತಾನೆ? ಏನಾದ್ರೂ ತೆಗೆದುಕೊಂಡು ಹೋಗಬೇಕು. ಅದು ಎಷ್ಟು ಒಳ್ಳೆಯ ಗುಣ ಗೊತ್ತಾ? ನಾನು ಕೆಲವು ಗ್ರಾಮಗಳಿಗೆ ಹೋಗುತ್ತೇನೆ. ಆ ಗ್ರಾಮದಲ್ಲಿರುವಂತ ಜನರ ಸ್ವಭಾವವನ್ನು ನೀವು ನೋಡಬೇಕು. ಅಷ್ಟಕ್ಕೂ ಅಲ್ಲಿ ಮೀಟಿಂಗ್ಗೋಸ್ಕರವಾಗಿ ಹೋಗುವುದಿಲ್ಲ. ಆ ದಾರಿಯಲ್ಲಿ ಹೋಗುವಾಗ ಕರೆಯುತ್ತಾರೆ, ಬಂದು ಒಂದು ಪ್ರಾರ್ಥನೆ ಮಾಡಿ ಹೋಗಿ ಅಯ್ಯ ಎಂದು. ಚಿಕ್ಕ ಗುಡಿಸಲಿನ ಮನೆಯೇ ಆಗಿರುತ್ತದೆ. ಆದರೆ ಮುಗಿಸಿದ ಕೂಡಲೇ ಅವರ ಮನೆಯಲ್ಲಿರುವಂತ ರಾಗಿನೋ ಅಕ್ಕಿನೋ ಏನೋ ಒಂದು ತಂದು ಗಾಡಿಯಲ್ಲಿ ಇಟ್ಟು ತೆಗೆದುಕೊಂಡು ಹೋಗಿ ಅಯ್ಯ, ನಮ್ಮ ನೆಲದಲ್ಲಿ ಬೆಳೆದಿದ್ದು ಎಂಬುದಾಗಿ ಹೇಳುತ್ತಾರೆ. ಆ ರೀತಿಯಾದಂತಹ ಭಾವನೆಯು ಆ ಜನರಿಗೆ ಬರುತ್ತದೆ. ಕೆಲವು ಬಡವರನ್ನು ನೋಡಿದ್ದೀರಾ? ಆದ್ದರಿಂದಲೇ ದೇವರು ಹೇಳುತ್ತಾರೆ, ಬಡವರು ಕೊಡುವಂತ ವಿಧ ಇದೆಯಲ್ಲ, ಅಷ್ಟೊಂದು ಪ್ರೀತಿಯುಳ್ಳದಾಗಿರುತ್ತದೆ.
ಅದೇ ಸೌಲನಲ್ಲಿದ್ದಂತಹ ಸ್ವಭಾವ ನಷ್ಟದಲ್ಲಿದ್ದಾನೆ, ತೆಗೆದುಕೊಂಡು ಹೋಗಿ ಕೊಡುತ್ತಾನೆ. ಎರಡನೆಯದಾಗಿ ಈಗ ಸಮುವೇಲನು ಹೇಳುತ್ತಾನೆ, ನೀನು ಏನು ಮಾತನಾಡಬೇಕೆಂದು ನಿನಗೆ ಗೊತ್ತಾಗುತ್ತದೆ ಎನ್ನುತ್ತಾರೆ. ಆ ಸಮಯದಲ್ಲಿ ನಿನಗೆ ಈಗ ಸಮುವೇಲನು ಸೌಲನಿಗೆ ನೀನು ಅರಸನಾಗಿದ್ದೀಯ ಎಂಬುದಾಗಿ ಹೇಳುತ್ತಾರೆ. ಈಗ ಸೌಲನು ಅದನ್ನು ಕೇಳಿ ಹೋಗುವಾಗ ಸಮುವೇಲನು ಅವರಿಗೆ ಹೇಳುತ್ತಾರೆ, ನಿನಗೆ ಯಾವ ಸಮಯದಲ್ಲಿ ಏನು ಮಾತನಾಡಬೇಕು ಗೊತ್ತು, ಆದ್ರಿಂದ ನೋಡಿ ಮಾತನಾಡು ಅನ್ನುತ್ತಾರೆ. ಸೌಲನು ಅವರ ಚಿಕ್ಕಪ್ಪ ಬರುತ್ತಾರೆ ಎದುರಿನಲ್ಲಿ, ಅವರಿಗೆ ಎಲ್ಲ ಹೇಳುತ್ತಾನೆ, ಆದರೆ ತಾನು ಅರಸನಾಗುವಂತ ವಿಷಯವನ್ನು ಮಾತ್ರ ಹೇಳುವುದಿಲ್ಲ. ಎಷ್ಟು ಒಳ್ಳೆಯ ಸ್ವಭಾವ ಗೊತ್ತಾ? ಒಂದು ಆಶೀರ್ವಾದವನ್ನು ಒಬ್ಬರು ವಾಗ್ದಾನ ಮಾಡಿದ್ರೆ ಅದು ನೆರವೇರುವ ತನಕ ಯಾರ ಹತ್ರನೂ ಮಾತನಾಡಬಾರದು. ಅದನ್ನು ಕರ್ತನು ನೆರವೇರಿಸುವ ತನಕ ಏನ್ ಮಾಡಬಾರದು. ಕೆಲವರಿಗೆ ಏನಾದ್ರೂ ಒಂದು ಆಯ್ತು ಅಂದ್ರೆ ವೇಗವಾಗಿ ಹೋಗಿ ಹಾಗೆ 4 ಜನರಿಗೆ ಫೋನ್ ಮಾಡಿ ಹೇಳಿದ್ರೇನೆ ಅವರಿಗೆ ಆಸೆ ತೀರುತ್ತದೆ. ಬಂದಿರುವುದಿಲ್ಲ, ಅದಿನ್ನೂ ಬಂದಿರುವುದೇ ಇಲ್ಲ, ಅದನ್ನು ಇನ್ನೂ ಕೇಳಲ್ಪಟ್ಟಿರುತ್ತಾರೆ ಅಷ್ಟೇನೆ. ಅಯ್ಯೋ ಬರುತ್ತದೆ ಬರುತ್ತದೆ ಎನ್ನುವಾಗ ಅದು ಅರ್ಧದಲ್ಲೇ ನಿಲ್ಲುತ್ತದೆ. ಸೌಲನಿಗೆ ಗೊತ್ತು ಯಾವುದನ್ನು ಹೇಳಬೇಕು ಯಾವುದನ್ನು ಹೇಳಬಾರದೆಂಬುದಾಗಿ ಸೌಲನಿಗೆ ಗೊತ್ತು. ಸೌಲನಲ್ಲಿ ಇದ್ದಂತಹ ಮೂರನೆಯ ಒಳ್ಳೆಯ ಸ್ವಭಾವ ಏನೆಂದರೆ, ಅವನಿಗೆ ಒಬ್ಬರು ವಿರೋಧವಾಗಿ ಮಾತನಾಡಿರುತ್ತಾರೆ. ಅವನು ಅರಸನಾಗಬಾರದೆಂದು ಕಾಕಾಪೋಕರು ಮಾತನಾಡಿರುತ್ತಾರೆ. ಆದರೆ ಅವನು ಯುದ್ಧ ಮಾಡಿ ಅರಸನಾಗುತ್ತಾನೆ. ಕೂಡಲೇ ಜೊತೆಗಿರುವಂತವ್ರು ಹೇಳುತ್ತಾರೆ, ನೀನು ಅರಸನಾಗಬಾರದೆಂಬುದಾಗಿ ಇವರೆಲ್ಲ ಏನ್ ಮಾಡಿದ್ರು, ವಿರೋಧಿಸಿದರು, ಇವರನ್ನು ಕೊಂದು ಹಾಕು ಅನ್ನುತ್ತಾರೆ. ಅದಕ್ಕೆ ಸೌಲನು ಹೇಳುತ್ತಾನೆ, ಇದು ಕರ್ತನು ರಕ್ಷಣೆಯನ್ನು ಆಜ್ಞಾಪಿಸಿದ ದಿನ, ಇವತ್ತು ಯಾವುದೇ ಮರಣ ಸಂಭವಿಸಬಾರದೆಂದು ಹೇಳುತ್ತಾನೆ. ಯಾರು ಏನ್ ಮಾಡಬಾರದು ನೋಡಿ, ತನ್ನನ್ನು ವಿರೋಧಿಸುವವರಿಗೂ ಕೂಡ ಅವನು ಏನ್ ಮಾಡ್ದ, ಕ್ಷಮಿಸಿ ಬಿಡುವಂತಹ ಸ್ವಭಾವ. ಇಷ್ಟೊಂದು ಒಳ್ಳೆಯ ಸ್ವಭಾವ ಇದ್ದಂತಹ ಸೌಲನು ಎಲ್ಲಿ ಬಿದ್ದ ಗೊತ್ತಾ? ಮೊದಲನೆಯ ಬೀಳುವಿಕೆ ಎಲ್ಲಿ ಬಂತು ಗೊತ್ತಾ? ದಾವೀದನನ್ನು ಅವರು ಕೊಂಡಾಡಿ ಹಾಡುತ್ತಿರುವಾಗ ವಾಕ್ಯ ಹೇಳುತ್ತದೆ, ನನಗೋ 1000 ಅವನಿಗೋ 10,000 ಎಂಬುದಾಗಿ ಹೇಳಿ, ಆ ದಿನ ಮೊದಲುಗೊಂಡು ಸೌಲನು ದಾವೀದನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ಅವನಿಗೆ ವಿರೋಧವಾಗಿ ನಿಂತನು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಾಗೆ ತಾನೇ ಇದೆ. ಹಾಗಾದ್ರೆ ಚೆನ್ನಾಗಿ ಗಮನಿಸಿರಿ, ಎಷ್ಟೇ ಒಳ್ಳೆಯ ಗುಣವುಳ್ಳವರಾಗಿ ನೀವಿದ್ದರೂ ಕೂಡ ನಿಮ್ಮನ್ನು ಯಾವುದು ಬೀಳಿಸುತ್ತದೆ ಗೊತ್ತಾ? ಈ ಹೊಟ್ಟೆ ಕಿಚ್ಚು ಬೀಳಿಸುತ್ತದೆ. ಬೇರೆಯವರನ್ನು ಆಶೀರ್ವದಿಸಿದ್ರೆ ಸಂತೋಷಪಡಿ, ದೇವರು ಆಶೀರ್ವದಿಸಿದ್ರೆ ಸಂತೋಷಪಡಿ, ಅವರನ್ನು ಹೆಚ್ಚಿಸುತ್ತಾರೆ ಸಂತೋಷಪಡಿ. ಕೆಲವು ಸಮಯದಲ್ಲಿ ದೇವರು ಏನ್ ಮಾಡುತ್ತಾರೆ ಅಂದ್ರೆ, ನಿಮ್ಮ ಮುಂದೆ ಕೆಲವರನ್ನು ದೇವರು ಹೆಚ್ಚಿಸುತ್ತಾರೆ. ಯಾತಕ್ಕಾಗಿ ಹೆಚ್ಚಿಸುತ್ತಾರೆ ಅಂದ್ರೆ, ನಿಮ್ಮ ಮನಸ್ಥಿತಿಯನ್ನು ನೋಡುವುದಕ್ಕಾಗಿ. ಅಕ್ಕ ತಂಗಿ ಮೇಲೆ ಬರುತ್ತಾ ಇದ್ದಾರೆ ಅಂದ್ರೆ ಸಂತೋಷಪಡಿ. ನಮಗೆ ಸಿಗುವಂತ ಸಂಬಳದಲ್ಲಿ, ನಮಗೆ ಸಿಗುವಂತ ಹಣದಲ್ಲಿ ಒಂದು ಒಳ್ಳೆಯ ಜೀವಿತ ಜೀವಿಸುವುದು ಸಾಕು. ಅರ್ಥವಾಗುತ್ತಿದೆಯಾ? ಕೆಲವು ಸಮಯದಲ್ಲಿ ಪಕ್ಕದ ಮನೆಯವರು ತೆಗೆದುಕೊಂಡ್ರ ತಗೊಳ್ಳಿ ಬಿಡಿ, ನಮಗೇನು, ನಮಗೆ ಅವಶ್ಯಕತೆ ಎಂದು ಬರುವಾಗ ದೇವರು ಕೊಡುವುದಕ್ಕೆ ಶಕ್ತರಾಗಿದ್ದಾರೆ. ಅದನ್ನು ಸಾಲ ಗೀಲ ಮಾಡಿ ತೆಗೆದುಕೊಳ್ಳಬೇಕೆನ್ನುವಂತ ಅವಶ್ಯಕತೆನೇ ಇಲ್ಲ. ನಾನೀಗಾಗಲೇ ಹೇಳಿದ್ದೇನೆ, ಆದ್ರೂ ಕೂಡ ನಿಮ್ಮ ಪ್ರಯೋಜನಕ್ಕಾಗಿ ಹೇಳುತ್ತೇನೆ. ನಾನು ಸೇವೆಗೆ ಬಂದ ಆರಂಭದಲ್ಲಿ ಹಣ ನಮ್ಮ ತಾಯಿ ಹತ್ರ ಇರುತ್ತಿತ್ತು. ಕೇಳಿದ್ರೆ ಕೊಡುತ್ತಾರೆ, ಕೊಡುವುದಿಲ್ಲ ಎಂಬುದಾಗಿ ಹೇಳುವುದಿಲ್ಲ. ಆದರೆ ಕೇಳಬಾರದೆಂಬುದಾಗಿ ಒಂದು ವೈರಾಗ್ಯ. ಯಾಕೆ ನಾವು ಸೇವೆಗೆ ಬಂದಿದ್ದೇವೆ, ಅವರನ್ನು ಕೇಳಬಾರದೆನ್ನುವಂತ ಒಂದು ವೈರಾಗ್ಯ. ಆಗ ಕೆಲವು ಸಮಯದಲ್ಲಿ ಮನೆಯಲ್ಲಿ ಹಾಲು ಇರುತ್ತಿರಲಿಲ್ಲ. ಆಗ ನನ್ನ ವೈಫು ಹಾಲಿಲ್ಲ ಎಂಬುದಾಗಿ ಕೇಳುವಾಗ ನಾನು ಹೇಳುತ್ತೇನೆ, ಹಾಲಿದ್ರೆ ಹಾಲ್ ಕಾಫಿ ಮಾಡು, ಇಲ್ಲ ಅಂದ್ರೆ ಆಗಿ ಕಾಫಿ ಮಾಡು. ಟೀ ಸೊಪ್ಪಿಲ್ವಾ, ಬರುವವರಿಗೆ ಬಿಸಿನೀರು ಕೊಟ್ಟು ಕಳಿಸು. ಇವರಿಗೋಸ್ಕರ ನಾನು ಸಾಲ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳುತ್ತಿದ್ದೆ. ಅವಶ್ಯಕತೆನೂ ಇಲ್ಲ. ಅವರೇನ್ ಮಾಡುತ್ತಾರೆ, ನಾನು ಬಿಸಿನೀರು ಕೊಟ್ರೆ ಒಂದು ಕಾಫಿನೂ ಕೊಳ್ಳಿಲ್ಲ ಅಂತ ಅವಮಾನ ಪಡಿಸುತ್ತಾರೆ. ಮಾಡ್ಲಿ, ಆದರೆ ನಾನು ನೆಮ್ಮದಿಯಿಂದ ಮಲಗುತ್ತೇನೆ. ಇವರಿಗೋಸ್ಕರ ನಾನು ಸಾಲ ತೆಗೆದುಕೊಂಡೆ ಅಂತ ಇಟ್ಕೊಳ್ಳಿ, ಅವ್ರು ಕಾಫಿ ಕುಡಿದು ಹೋಗುತ್ತಾರೆ, ಸಾಲ ಕೊಟ್ಟವು ನನ್ನನ್ನು ಬಂದು ಕೇಳುತ್ತಾರೆ, ನಾನಾಗ ನೆಮ್ಮದಿಯಿಂದ ಮಲಗೋಕ್ಕಾಗಲ್ಲ. ಯಾಕೆ ಹೇಳುತ್ತೇನೆ ಅಂದ್ರೆ, ಕೆಲವು ಸಮಯದಲ್ಲಿ ನಾವೇನ್ ಮಾಡುತ್ತೇವೆ ಅಂದ್ರೆ, ನಮ್ಮ ಪರಿಸ್ಥಿತಿ ಕಷ್ಟವಾಗಿದ್ದರೂ ಬೇರೆಯವರಿಗಿಂತ ಚೆನ್ನಾಗಿರಬೇಕೆಂದುಕೊಳ್ಳುತ್ತೇವೆ. ಕೆಲವು ಸಮಯದಲ್ಲಿ ಹೊಟ್ಟೆ ಕಿಚ್ಚು ಪಡುತ್ತೇವೆ. ಅಕ್ಕ ತಂಗಿ ಅಣ್ಣ ತಮ್ಮ ಆಶೀರ್ವದಿಸಲ್ಪಟ್ರೆ, ಸಹ ವಿಶ್ವಾಸಿಗಳು, ಕೆಲವು ಸಮಯದಲ್ಲಿ ಜೊತೆ ಸೇವಕರು, ಆಫೀಸಲ್ಲಿ ಕೆಲಸ ಮಾಡುವಂತವರು, ಅವರು ಮೇಲೆ ಬರುವಾಗ ನಮಗೆ ಹೊಟ್ಟೆ ಕಿಚ್ಚು ಬರುತ್ತದೆ. ನನ್ನಷ್ಟು ತಲಾಂತ್ ಇಲ್ಲದೇ ಇರುವವನೆಲ್ಲ ಮೇಲೆ ಬಂದ, ಬರ್ಲಿ ಬಿಡಿ ಏನೀಗ, ಇಲ್ಲ ನನಗೆ ಪ್ರಮೋಷನ್ ಬರಬೇಕು, ದೇವರು ಕೊಟ್ಟಿಲ್ಲ ಅಂದ್ರೆ ಏನೋ ಒಂದು ನ್ಯಾಯವಾದ ಕಾರಣ ಇರುತ್ತದೆ, ಕೊಡುತ್ತಾರೆ ಅಂದ್ರೆ ಏನೋ ಒಂದು ಕಾರಣ ಇರುತ್ತದೆ. ಕರ್ತನು ಕೆಲವು ಸಮಯದಲ್ಲಿ ಪಾನದಾಯಕನನ್ನು ಕೊಂಡು ಹೋಗಿ ಅರಸನ ಪಕ್ಕದಲ್ಲಿ ಕೂರಿಸುತ್ತಾರೆ. ಆದರೆ ನಿಜವಾಗಿ ಇರಬೇಕಾದವನು ಎಲ್ಲಿದ್ದಾನೆ? ಯೋಸೇಫನು ಸೆರೆಮನೆಯಲ್ಲಿದ್ದಾನೆ. ಈಗ ಯೋಸೇಫನಿಗೆ ಏನನಿಸುತ್ತದೆ, ಇವರಿಗೆ ನಾನೇ ಪ್ರವಾದನೆ ಹೇಳಿದೆ, ಕನಸನ್ನು ಹೇಳಿದೆ, ಕನಸಿನ ಅರ್ಥವನ್ನು ಹೇಳಿದೆ, ಇವರೆಲ್ಲ ಮೇಲೆ ಹೋದ್ರು, ಹೋಗಿ ಮರೆತು ಹೋದ್ರು. ಕರ್ತನು ಯಾಕೆ ಗೊತ್ತಾ ಅವರನ್ನು ಮರೆಯುವಂತೆ ಮಾಡಿದ್ರು? ಈಗ ಪಾನದಾಯಕನು ಹೋದಂತವನು ಯೋಸೇಫನನ್ನು ನೆನಪಿನಲ್ಲಿ ಇಟ್ಕೊಂಡಿದ್ರೆ ಏನ್ ಮಾಡ್ತಿದ್ದ ಗೊತ್ತಾ? ಅಯ್ಯ, ನಾನು ಇಲ್ಲಿ ಬರುವುದಕ್ಕೆ ಅರಸನೇ, ಅವನೇ ಕಾರಣ, ಅವನಿಗೆ ಏನಾದ್ರೂ ಒಂದು ಪೋಸ್ಟಿಂಗ್ ಕೊಡಿ ಅಂದ ಕೂಡಲೇ ಏನ್ ಮಾಡ್ತಿದ್ರು ಅಂದ್ರೆ, ಆ ಇನ್ನೊಬ್ಬ ಪಂಕ್ತಿ ವಿಚಾರಿಸುವವನಿದ್ದ ಅಲ್ವಾ, ಅವನು ಸತ್ತು ಹೋದ ಅಲ್ವಾ, ಆ ಪೋಸ್ಟಿಂಗ್ನೇ ಕೊಡುತ್ತಾ ಇದ್ರು ಅರಸನು. ಯಾರಿಗೆ? ಯೋಸೇಫನಿಗೆ ಕೊಡುತ್ತಾ ಇದ್ರು. ಸೊ ಆ ಪೋಸ್ಟಿಂಗ್ ಇದೆಯಪ್ಪ, ಅದರಲ್ಲೇ ಇವನಿರ್ಲಿ, ಹಾಗೆ ಕೊಡುತ್ತಾ ಇದ್ರು. ಆದರೆ ಅವನು ಮರೆತು ಹೋದದ್ದು ಒಳ್ಳೆಯದು. ಒಂದು ದಿನ ಬಂತು, ಯೋಸೇಫನು ಪ್ರಧಾನಿಯಾಗಿ ಹೋಗಿ ಮೇಲೆ ಕುಂತ.
ಕರ್ತನು ಕೆಲವು ಸಮಯದಲ್ಲಿ ನಿನ್ನನ್ನು ಮರೆಯುವಂತೆ ಮಾಡುವಂತದ್ದು ನಿನ್ನನ್ನು ಹೋಗಿ ಮೇಲೆ ಕೂರಿಸುವುದಕ್ಕಾಗಿ. ಕರ್ತನು ನಿನ್ನನ್ನು ಉನ್ನತಿಗೆ ತರದೇ ಇರುವುದಕ್ಕೆ ಕಾರಣ ಇನ್ನೂ ಮೇಲಾದ ಉನ್ನತಿಗೆ ತರುವುದಕ್ಕಾಗಿ. ಕೆಲವು ಸಮಯದಲ್ಲಿ ಯಾಕೆ ನೀನು ಮರೆಯಲ್ಪಡುತ್ತಾ ಇದ್ದೆ, ತಿರಸ್ಕರಿಸಲ್ಪಡುತ್ತಿದ್ಯಾ ಅಂದ್ರೆ ಏನೋ ಒಂದು ದೇವರು ಮೇಲಾದದನ್ನು ಇಟ್ಟಿದ್ದಾರೆ. ಅದಕ್ಕಾಗಿ ಹಾಗೆ ನಿಮಗೆ ಕೂಡಲೇ ಹೊಟ್ಟೆ ಕಿಚ್ಚು ಬರುತ್ತದೆ. ಇವರೆಲ್ಲ ಮೇಲೆ ಬಂದ್ರು, ಆಫೀಸಲ್ಲಿ ಅವರೆಲ್ಲ ಮೇಲೆ ಬಂದ್ರು, ಬರ್ಲಿ ಬಿಡಿ, ಹಾಗೆ ಇರ್ಲಿ ಬಿಡಿ, ನಿಮಗೇನೀಗ, ಯಾವ ಸಮಸ್ಯೆ ಇಲ್ಲ, ಮೇಲೆ ಬರ್ಲಿ. ಯಾರು ಎಷ್ಟೇ ದೂರ ಹೋದ್ರು ಏನ್ರಿ, ಎಲ್ಲರಿಗಿಂತ ಚಿಕ್ಕವನೇ ಪೌಲನು, ಅಪೊಸ್ತಲರಲ್ಲಿ ಚಿಕ್ಕವನು. ಅವನು ಕರ್ತನಿಗೆ ಒಪ್ಪಿಸಿಕೊಟ್ಟನು. ಒಂದು ದಿನ ಬಂತು, ದೇವರು ಎಲ್ಲರಿಗಿಂತಲೂ ಉನ್ನತವಾಗಿ ಇಟ್ಟರು. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಮ್ಮನ್ನು ಕೂಡ ಮಾರ್ಪಡಿಸುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಬೇರೆಯವರನ್ನು ನೋಡಿ ಏನ್ ಮಾಡಬೇಡಿ, ಹೊಟ್ಟೆ ಕಿಚ್ಚು ಪಡಬೇಡಿ. ಯಾರಾದ್ರೂ ಬಂದು ಏನಾದ್ರೂ ಹೇಳುತ್ತಾರೆ, ಅವರನ್ನು ಆಶೀರ್ವದಿಸಿರಿ, ಮನಪೂರ್ವಕವಾಗಿ ಆಶೀರ್ವದಿಸಿರಿ. ದೇವರು ಏನ್ ಮಾಡುತ್ತಾರೆ, ಯೋಬನ ಸ್ನೇಹಿತರು ಯೋಬನ ಕುರಿತು ಭಯಂಕರವಾಗಿ ಮಾತನಾಡುತ್ತಾರೆ. ಒಂದು ದಿನ ಬಂತು, ದೇವರಿಗೆ ಕೋಪ ಬಂತು. ನೀವು ನನ್ನ ದಾಸನಾದ ಯೋಬನ ಹಾಗೆ ನಿಧಾನವಾಗಿ ಮಾತನಾಡುವುದಿಲ್ಲ ಅಂತ ಹೇಳಿದ್ರು. ಅವರನ್ನು ನೋಡಿ ಹೇಳುತ್ತಾರೆ, ನೀವೀಗ ಹೋಗಿ ಏನ್ ಮಾಡಿ, ಯೋಬನ ಬಳಿ ಕೇಳಿ, ಯೋಬನು ನಿಮಗೋಸ್ಕರ ಏನ್ ಮಾಡುತ್ತಾನೆ, ವಿಜ್ಞಾಪಿಸುತ್ತಾನೆ. ಅದರೊಂದಿಗೆ ಬಿಟ್ಟರೆ ಪರವಾಗಿಲ್ಲ. ವಾಕ್ಯ ಹೇಳುತ್ತದೆ, ದೇವರು ಯೋಬನ ಮುಖವನ್ನು ನೋಡಿದರು. ಅವನು ನೋಡಿದ್ರೆ ಚೆನ್ನಾಗಿ ಗೊತ್ತಾಗ್ತಿದೆಯಲ್ಲ ಯಾಕೆ ಯೋಬನ ಮುಖವನ್ನು ನೋಡಿದ್ರು. ಕಾರಣ ಏನ್ ಗೊತ್ತಾ, ಎಲ್ಲರೂ ಕೂಡ ಬಂದು ನಿಂತಿದ್ದಾರೆ. ಅಯ್ಯ, ನೀವು ಪ್ರಾರ್ಥಿಸಿದ್ರಿಂದಲೇ ಕ್ಷಮಿಸಿದ್ರು ಅಂತ ಹೇಳುವಾಗ ಯೋಬನ ಮುಖವನ್ನು ದೇವರು ನೋಡುತ್ತಾರೆ. ಯಾಕಂದ್ರೆ ಹಳೆಯ ಕೋಪದಿಂದ ಮಾತನಾಡುತ್ತಿದ್ದಾನ, ಅವರ ಮೇಲೆ ಇವನಿಗೆ ದ್ವೇಷ ಇದೆಯಾ, ಸೇಡು ತೀರಿಸಿಕೊಳ್ಳುವಂತ ಸ್ವಭಾವ ಇದೆಯಾ ಇಲ್ವಾ. ಮತ್ತೆ ದೇವರು ಎಲ್ಲವನ್ನು ಮರೆತು ಅವರಿಗೋಸ್ಕರ ಯೋಬನು ವಿಜ್ಞಾಪಿಸಿದನು. ಹಾಗೆ ತಾನೇ ಇದೆ, ಯೋಬನು ಅವರಿಗೋಸ್ಕರವಾಗಿ ವಿಜ್ಞಾಪಿಸಿದನು. ಅದಕ್ಕಾಗಿಯೇ ದೇವರು ಯೋಬನ ಮುಖವನ್ನು ನೋಡಿದ್ರು. ಕರ್ತನು ನಿಮ್ಮಲ್ಲಿರುವಂತಹ ಚಿಕ್ಕ ಚಿಕ್ಕ ವಿಷಯಗಳ ಹೃದಯವನ್ನು ನೋಡುತ್ತಾರೆ. ಹೊಟ್ಟೆ ಕಿಚ್ಚು ಪಡುತ್ತಾ ಇದ್ದೀರಾ, ನೀವು ಅಂದ್ಕೊಂಡಿದ್ದೀರಾ ಹೊರಗಿರುವಂತಹ ವಿಷಯಗಳನ್ನೇ ಲೋಕ ನೋಡುತ್ತಾ ಇದೆ ಎಂದು. ಹೊರಗಿರುವಂತಹ ವಿಷಯ ಲೋಕ ನೋಡುತ್ತದೆ, ನಿಮ್ಮೊಳಗೆ ನಡೆಯುವಂತದನ್ನು ದೇವರು ನೋಡುತ್ತಾರೆ. ಯಾರ ಮೇಲೆ ಹೊಟ್ಟೆ ಕಿಚ್ಚು ಪಡುತ್ತಾ ಇದ್ದೀರಾ, ಯಾರನ್ನು ಇಚ್ಛೆಯಿಂದ ನೋಡುತ್ತಾ ಇದ್ದೀರಾ, ಯಾರ ಮೇಲೆ ಕೋಪಗೊಳ್ಳುತ್ತಾ ಇದ್ದೀರಾ, ದೇವರಿಗೆ ಗೊತ್ತು. ಕೆಲವರು ಹೊರಗೆ ಭಯಂಕರವಾಗಿ ನಗುತ್ತಾರೆ, ಮಾತಾಡುವ ಹಾಗೆ ಇರುತ್ತದೆ, ಆದ್ರೆ ಒಳಗೆ ಹೇಗಿರುತ್ತದೆ ಗೊತ್ತಾ, ಇವರೆಲ್ಲ ಬಂದು ನಮ್ಮ ಹತ್ರ ಮಾತನಾಡುತ್ತಾರೆ, ಆ ರೀತಿಯಾಗಿ ಒಳಗೆ ಆಲೋಚನೆ ಇರುತ್ತದೆ. ಕರ್ತನು ಹೃದಯವನ್ನು ನೋಡುವಂತಹ ದೇವರು. ಕರ್ತನು ಯೋಬನ ಮುಖವನ್ನು ನೋಡಿದರು. ಆನಂತರ ಏನ್ ಮಾಡಿದ್ರು ಗೊತ್ತಾ, ಯೋಬನ ಮುಖವನ್ನು ನೋಡಿದ್ರು. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ವಿಜ್ಞಾಪಿಸಿದಾಗ ದೇವರು ಅವನ ಸೆರಾವಸ್ಥೆಯನ್ನು ಮಾರ್ಪಡಿಸಿದರು. ಅದನ್ನೇ ದೇವರು ನಿಮಗೂ ಮಾಡುವುದಕ್ಕೂ ಶಕ್ತರಾಗಿದ್ದಾರೆ. ನೀವು ಎಷ್ಟು ನಂಬಿಗಸ್ತರಾಗಿರುತ್ತೀರೋ, ಬೇರೆಯವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡದೆ, ಕೋಪಗೊಳ್ಳದೆ, ಬೇರೆಯವರು ನಿಮಗೆ ಕೇಡನ್ನು ಮಾಡಿದವರೇ ಬಂದರೂ ಕೂಡ ಅವರನ್ನು ನೋಡಿ ಒಳ್ಳೆಯ ಕಾರ್ಯಗಳನ್ನು ಮಾಡಿ. ಅದೇ ದೇವರು ನಿಮ್ಮನ್ನು ಹೆಚ್ಚಿಸುವುದಕ್ಕೆ ಮಾರ್ಗ. ಅದನ್ನು ದೇವರೇ ನಿಮಗೆ ಅನುಮತಿಸುತ್ತಾರೆ. ಕೆಲವು ಸಮಯದಲ್ಲಿ ನಮ್ಮ ವಿರೋಧವಾಗಿ ಮಾತನಾಡಿದವರೆಂದು ಗೊತ್ತು ಬರುತ್ತಾರೆ, ಬಂದು ಕೂತು ಮಾತನಾಡುತ್ತಾರೆ. ನನ್ನ ಕುರಿತು ಅವರು ಮಾತನಾಡಿದ್ದು ನನ್ನ ಮಕ್ಕಳಿಗೆ ಗೊತ್ತು, ನನ್ನ ಹೆಂಡತಿಗೆ ಗೊತ್ತು, ಸ್ನೇಹಿತರಿಗೆ ಗೊತ್ತು. ಅವರೆಲ್ಲ ನೋಡುತ್ತಾ ಇರುತ್ತಾರೆ. ಇವರು ಬಂದು ಮಾತನಾಡುವಾಗ ನಾನು ಅವರೊಂದಿಗೆ ಕೂತು ಚೆನ್ನಾಗಿ ಮಾತನಾಡಿ ಕಾಫಿ ಕೊಟ್ಟೆ ಕಳುಹಿಸುತ್ತೇನೆ. ಇದು ಬೂಟಾಟಿಕೆಗಲ್ಲ, ಸತ್ಯವಾಗಿ ಮಾಡುತ್ತೇನೆ. ಆಗ ಜೊತೆಗಿದ್ದವರು ನನ್ನನ್ನು ಕೇಳುತ್ತಾರೆ, ಆ ವ್ಯಕ್ತಿ ಅಷ್ಟರ ಮಟ್ಟಿಗೆ ನಿಮ್ಮ ಕುರಿತು ಮಾತನಾಡಿದ್ದಾನೆ, ಯಾಕೆ ಮನೆಗೆ ಬರಮಾಡಿಕೊಂಡ್ರಿ ಅಂತ ಕೇಳುತ್ತಾರೆ. ಮನೆಯನ್ನು ಹುಡುಕಿ ಒಬ್ಬ ಬಂದ. ಅವನು ನನ್ನ ಕುರಿತಾಗಿ ಮಾತನಾಡಿದವನನ್ನೇ ದೇವರು ಏನ್ ಮಾಡಿದ್ರು, ಬರುವಂತೆ ಮಾಡಿದ್ರು. ಅಷ್ಟೇ, ಕೆಲಸ ಮುಗಿಯಿತು. ಅವನು ಮಾತನಾಡಿದ್ದನ್ನು ದೇವರು ನೋಡಿಕೊಳ್ಳುತ್ತಾರೆ. ಆದರೆ ಅವನು ಮಾತನಾಡಿದ್ದಕ್ಕೆ ದೇವರು ನನ್ನನ್ನು ಉನ್ನತಿಗೆ ತಂದರು. ಅಷ್ಟೇನೆ. ಇದರಲ್ಲಿ ನಾನು ಅವನ ಕುರಿತಾಗಿ ಮಾತನಾಡುವುದರಲ್ಲಿ ಏನಿದೆ, ಅವರ ಮೇಲೆ ನೀವು ಕೋಪಗೊಂಡ್ರಿ ಅಂತ ಇಟ್ಕೊಳ್ಳಿ, ಕೋಪದಲ್ಲಿ 4 ಮಾತಾಡಿದ್ರಿ ಅಂತ ಇಟ್ಕೊಳ್ಳಿ, ನಿಮಗೆ ಸಮಾಧಾನವಾಗುತ್ತದೆ. ಅದನ್ನೇ ತಾನೇ ಹೇಳುತ್ತೀರಾ, ಹಾಗೆ ಮಾತಾಡಿದ್ರೇನೆ ನನಗೆ ಸಮಾಧಾನವಾಗುತ್ತದೆ. ಈಗ ಆಯಿತು, ಏನ್ ಪ್ರಯೋಜನ, ಏನ್ ಪ್ರಯೋಜನ. ಈಗ ಅವನು ಇನ್ನೂ 4 ಮಾತನಾಡಿ ಅವನು ಸಮಾಧಾನವಾಗುತ್ತಾನೆ. ಯಾಕಂದ್ರೆ ಈಗ ಅವನಿಗೂ ಕುದಿಯುವುದಕ್ಕೆ ಆರಂಭಿಸುತ್ತದೆ ಅಲ್ವಾ. ಅವನು 4 ಮಾತಾಡಿ ಸುಮ್ಮನಾಗುತ್ತಾನೆ. ಈಗ ಮತ್ತೆ ನಿಮಗೆ ಕುದಿಯುವುದಕ್ಕೆ ಆರಂಭವಾಗುತ್ತದೆ. ಹಾಗೆ ಒಬ್ಬರ ನಂತರ ಒಬ್ಬರು ಮಾತನಾಡುತ್ತಲೇ ಇರುತ್ತೀರಾ. ಯಾರಿಗೆ ಪ್ರಯೋಜನ, ಅದರಿಂದ ಯಾರಿಗೆ ಪ್ರಯೋಜನ, ಯಾವ ಪ್ರಯೋಜನವೂ ಇಲ್ಲ. ಅವನನ್ನು ಹಾಗೆ ಬಿಡಿ. ಕರ್ತನು ಅವನ ಸಂಗಡ ವ್ಯಾಜ್ಯ ಮಾಡಲಿ, ಕರ್ತನು ಅವನ ಸಂಗಡ ಮಾತನಾಡಲಿ. ನೀವು ಎಷ್ಟು ಶಾಂತವಾಗಿರುತ್ತೀರೋ ದೇವರು ಅಷ್ಟು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಆದರೆ ನಿಜವಾಗಿಯೂ ಶಾಂತಿಯಿಂದ ಇರಬೇಕು. ಹೊರಗೆ ಸರಿ, ದೇವರು ಇನ್ನೂ ಅವನನ್ನು ಕುಗ್ಗಿಸಲಿ, ಇನ್ನೂ ಅವನನ್ನು ಒಡೆಯಲಿ. ಏನು, ದೇವರು ಇನ್ನೂ ಏನು ಮಾಡದೇ ಇದ್ದಾರಲ್ಲ, ಚೆನ್ನಾಗಿ ಹೋಗ್ತಾ ಇದೆಯಲ್ಲ, ದೇವರು ಅವನ ಕಾರ್ ತೆಗೆದುಕೊಂಡಿದ್ದಾನೆ. ಹಾಗಲ್ಲ, ಮರೆತು ಹೋಗಿರಿ. ಇದುವೇ ಕೆಟ್ಟತನವನ್ನು ಒಳ್ಳೆಯತನದಿಂದ ಸೋಲಿಸುವುದು. ಅದರಿಂದ ನೀವು ಕೊರತೆ ಪಡುವುದೇ ಇಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸುವುದಕ್ಕೆ ಶಕ್ತರಾಗಿದ್ದಾರೆ. ಒಂದು ದಿನವೂ ಕೂಡ ಯಾರ ಮೇಲೂ ಕೋಪಗೊಳ್ಳಬೇಡಿ, ಹೊಟ್ಟೆ ಕಿಚ್ಚು ಪಡಬೇಡಿ. ಅವರನ್ನು ದೇವರು ಆಶೀರ್ವದಿಸಿದ್ರೆ ನಿಜವಾಗಿ ಆಶೀರ್ವದಿಸಿ ಪ್ರಾರ್ಥನೆ ಮಾಡಿ. ಕರ್ತನು ನಿನ್ನ ಜೊತೆ ಇದ್ದಾರೆ, ಆಶೀರ್ವದಿಸಿದ್ದಾರೆ. ಒಂದು ವೇಳೆ ನಮ್ಮ ಕೆಳಗಿರುವಂತವನು ಮೇಲೆ ಬರುತ್ತಾರೆ, ಆಗಲೂ ಆಶೀರ್ವದಿಸಿರಿ. ದಾವೀದನು ಅರಸನಾದ್ರೆ ಸೌಲನ ಏನ್ ಮಾಡಬೇಕಾಗಿತ್ತು, ಆಶೀರ್ವದಿಸಬೇಕಾಗಿತ್ತು. ಆಶೀರ್ವದಿಸಿದ್ರೆ ಸೌಲನ ರಾಜ್ಯಭಾರವನ್ನು ಕೂಡ ಸ್ಥಿರಪಡಿಸುವುದಕ್ಕೆ ದೇವರು ಶಕ್ತರಾಗಿದ್ರು. ಹಲ್ಲೆಲೂಯಾ. ಈಗ ಹೊಟ್ಟೆ ಕಿಚ್ಚಿನ ಪರಿಣಾಮ ಏನೆಂಬುದಾಗಿ ಹೇಳುತ್ತೇನೆ, ಓದಿರಿ. ಆದಿಕಾಂಡ 30ನೇ ಅಧ್ಯಾಯ 3ನೇ ವಾಕ್ಯ. ಅದಕ್ಕೆ ಆಕೆಯು, ನನ್ನ ದಾಸಿಯಾದ ಬಿಲ್ಹಾ ಇದ್ದಾಳಲ್ಲ, ಅವಳನ್ನು ಕೂಡು, ಅವಳು ಬಸುರಾದರೆ ನನ್ನ ತೊಡೆಯ ಮೇಲೆ ಹೆರಿಸುವೆನು, ಹಾಗೆ ನನಗೂ ಸಂತಾನವಾಗುವುದು ಎಂದು ಹೇಳಿ. ಈಗ ಇವಳ ಗರ್ಭವನ್ನು ಮುಚ್ಚಿದ್ದು ಯಾರು, ಕರ್ತನು.
ಈಗ ಕರ್ತನು ಒಂದು ಕಾರ್ಯವನ್ನು ತಡೆದಿಟ್ಟಿದ್ದಾರೆ. ಕರ್ತನು ಒಂದು ಕಾರ್ಯವನ್ನು ಏನ್ ಮಾಡಿದ್ದಾರೆ? ಸ್ಟಾಪ್ ಮಾಡಿದ್ದಾರೆ. ಇದು ರಾಹೇಲಳಲ್ಲಿದ್ದಂತ ಮೂರನೇ ಸ್ವಭಾವ. ಕರ್ತನು ಒಂದು ಕಾರ್ಯವನ್ನು ಸ್ಟಾಪ್ ಮಾಡಿದ್ದಾರೆ. ಸ್ಟಾಪ್ ಮಾಡಿದ್ದಾರೆ ಅಂದ್ರೆ ಮಾಡಿದ್ದಾರಷ್ಟೇನೆ. ಸ್ಟಾಪ್ ಮಾಡಿದ್ದಾರೆ ಅಂದ್ರೆ ನೀವು ಆ ಒಂದು ದೇವರು ನಿಲ್ಲಿಸಿರುವಂತಹ ಕಾರ್ಯವನ್ನು ಸೈಡಲ್ಲಿ ಹೋಗಿ ತೆಗೆದುಕೊಳ್ಳಬೇಕೆಂದು ನೆನೆಸಬಾರದು. ಹೇಗಾದರೂ ತೆಗೆದುಕೊಳ್ಳಬೇಕೆಂದು ನೆನೆಸಬಾರದು. ಅದರ ಪರಿಣಾಮ ಏನಾಯಿತು ಗೊತ್ತಾ? ಓದಿರಿ, 6ನೇ ವಾಕ್ಯ ಓದಿರಿ. ರಾಹೇಲಳು, ದೇವರು ನನ್ನ ಕಡೆಗೆ ನ್ಯಾಯ ತೀರಿಸಿದ್ದಾನೆ, ಆತನು ನನ್ನ ಮೊರೆಯನ್ನು ಕೇಳಿ ನನಗೆ ಮಗನನ್ನು ಅನುಗ್ರಹಿಸಿದ್ದಾನೆ ಎಂದು ಹೇಳಿ ಅದಕ್ಕೆ ದಾನ್ ಎಂದು ಹೆಸರಿಟ್ಟಳು. ದಾನ್ ಯಾರಾಗಿ ಇದ್ದನು? ಮಾರ್ಗದಲ್ಲಿ ಸಿಗುವ ಸರ್ಪ ಎಂಬುದಾಗಿ ಬೈಬಲ್ ಹೇಳುತ್ತದೆ. ಕರ್ತನು ಕೊಡುವುದನ್ನು ತೆಗೆದುಕೊಳ್ಳುವಾಗ ಅದು ನಿಮಗೆ ಆಶೀರ್ವಾದವಾಗಿ ಇರುತ್ತದೆ. ಕರ್ತನು ಕೊಡಲಿಲ್ವಾ? ಅದನ್ನು ತೆಗೆದುಕೊಳ್ಳುವುದಕ್ಕೆ ನೀವೇನ್ ಮಾಡಬೇಡಿ, ಅಡ್ಡ ದಾರಿಯನ್ನು ಹಿಡಿಯಬೇಡಿ. ಹೇಗಾದರೂ ಪಡೆಯಬೇಕು. ಕೆಲವರಿಗೆ ಆ ಸ್ವಭಾವ ಇರುತ್ತದೆ. ಒಂದು ವಿಷಯವನ್ನು ನಾನು ನಿಮಗೆ ಹೇಳುತ್ತೇನೆ, ಗಮನಿಸಿರಿ. ನಾನು ದೇವರನ್ನು ಅದನ್ನು ಹೇಗೆ ಹೇಳೋದು, ಇಷ್ಟು ತಿಳಿದುಕೊಂಡಿದ್ದೇನೆ ಅಂತ ಇಟ್ಕೊಳ್ಳಿ. ಅದನ್ನು ತಿಳಿದುಕೊಂಡಿರುವುದರಲ್ಲಿ ಹೇಳುತ್ತೇನೆ, ನಮ್ಮ ದೇವರು ತಂದೆ. ದೇವರು ಯಾರು? ಅವರು ದುಷ್ಟರಾಗಿರುವಂಥ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದ ತಂದೆ ಮಾಡುವಂಥದ್ದು ಅಧಿಕ ನಿಶ್ಚಯವಲ್ಲವೇ ಎಂಬುದಾಗಿ ಇದೆ. ಕನ್ಫರ್ಮ್ ಆಗಿ ಮಾಡುತ್ತಾರೆ. ಕನ್ಫರ್ಮ್ ಆಗಿ. ಈಗ ಕಿರಿಮಗ ಹೋಗಿ ಅವನ ತಂದೆ ಹತ್ರ ಸೊತ್ತು ಕೇಳುತ್ತಾನ ಇಲ್ವಾ? ಕೇಳಿದ ಕೂಡಲೇ ಅವನ ಆಸ್ತಿ ಭಾಗ ಮಾಡಿ ಕೊಟ್ರಾ ಇಲ್ವಾ? ಲೂಕ 15ರಲ್ಲಿದೆ, ಕೊಟ್ರಾ ಇಲ್ವಾ? ಒಂದು ಮಾತನ್ನು ಕೂಡ ಆ ತಂದೆ ಎದುರಿಸಿ ಮಾತನಾಡಲೇ ಇಲ್ಲ. ಏನಪ್ಪ ಈ ಆಸ್ತಿ ನೀನು ಹಾಳು ಮಾಡ್ತೀಯಾ? ಇದು ನಾನು ಸಂಪಾದನೆ ಮಾಡಿದ್ದು, ನಿನಗೆ ಯಾಕೆ ಕೊಡಬೇಕು? ಅಡ್ವೈಸು ಮಾಡಲಿಲ್ಲ, ವಿರೋಧತ್ವ ತಿಳಿಸಲಿಲ್ಲ, ಖಂಡಿಸಲಿಲ್ಲ. ಅವರು ಒಂದೇ ಕಾರ್ಯ ಮಾಡಿದ್ರು, ಕೇಳಿದ ಕೂಡಲೇ ಆಸ್ತಿಯನ್ನು ಅವರು ಭಾಗ ಮಾಡಿಕೊಟ್ರು. ಹಾಗೆ ತಾನೇ ಇದೆ, ಅವರು ಭಾಗ ಮಾಡಿಕೊಟ್ರು. ಈಗ ಯೋಚನೆ ಮಾಡಿ ನೋಡಿ, ಅವನು ಆಸ್ತಿ ಹಾಳು ಮಾಡ್ತಾನಂತ ಗೊತ್ತು, ಅವನು ನಾಶ ಮಾಡುತ್ತಾನಂತ ಗೊತ್ತು. ಯಾಕಂದ್ರೆ ಅವನ ಸ್ವಭಾವವು ತಂದೆಗೆ ಚೆನ್ನಾಗಿ ಗೊತ್ತು. ಆದರೆ ಅವರು ಭಾಗ ಮಾಡಿ ಕೊಡುತ್ತಾರೆ. ಯಾಕೆ ಗೊತ್ತಾ? ಒಂದು ವೇಳೆ ಅವರ ಅಪ್ಪ ಅವನಿಗೆ ಭಾಗ ಮಾಡಿ ಕೊಡದೇ ಇದ್ದರೆ ಅವನ ಜೀವಿತವೆಲ್ಲ ಅವನೇನು ಹೇಳುತ್ತಾನೆ ಅಂದ್ರೆ, ನಮ್ಮ ಅಪ್ಪ ಆವಾಗ್ಲೇ ಕೊಟ್ಟಿದ್ರೆ ಇಷ್ಟೊತ್ತಿಗೆ ನಾನು ದೊಡ್ಡ ವ್ಯಕ್ತಿ ಆಗ್ತಾ ಇದ್ದೆ, ಬಿಸ್ನೆಸ್ ಅಲ್ಲಿ ನಾನು ಹಾಗಾಗ್ತಾ ಇದ್ದೆ, ಬಿಸ್ನೆಸ್ ಅಲ್ಲಿ ನಾನು ಈಗ ಆಗ್ತಾ ಇದ್ದೆ, ನನ್ನ ಜೀವಿತವನ್ನು ನಮ್ಮ ಅಪ್ಪನೇ ಕೆಡಿಸಿದ್ರು ಅನ್ನುತ್ತಿದ್ದ. ಈಗ ಅವನ ತಂದೆ ಕೊಟ್ರು, ಸರಿ ಕೊಟ್ರಲ್ಲ, ಆ ಆಸ್ತಿ ಹಾಳಾಗಿ ಹೋಗುತ್ತದಲ್ಲ. ಅವನ ತಂದೆಯ ಸ್ವಭಾವ ಏನ್ ಗೊತ್ತಾ? ಆಸ್ತಿ ಹಾಳಾಗೋದ್ರೂ ಪರವಾಗಿಲ್ಲ, ಒಂದು ದಿನ ನನ್ನ ಮಗನಿಗೆ ನನ್ನ ಪ್ರೀತಿ ಗೊತ್ತಾಗುತ್ತದೆ. ಈ ಆಸ್ತಿ ನನ್ನ ಮಗನಿಗೆ ಪ್ರೀತಿಯನ್ನು ತೋರಿಸುವುದಿಲ್ಲ, ಆದರೆ ನನ್ನ ಪ್ರೀತಿ ಏನೆಂಬುದಾಗಿ ಆಸ್ತಿ ಹೋದ್ರೇನೆ ಅವನಿಗೆ ಗೊತ್ತಾಗುತ್ತದೆ. ಆ ಆಸ್ತಿ ಹೋದ ಮೇಲೆ ಖಂಡಿತವಾಗಿ ಅವನಿಗೆ ಗೊತ್ತಾಗುತ್ತದೆ. ಈ ರೀತಿಯಾದ ತಂದೆಯೇ ನಿಮಗೂ ನನಗೂ ತಂದೆಯಾಗಿದ್ದಾರೆ. ನಮಗೆ ಅಳಿದು ಹೋಗುತ್ತದೆ ಅಂತ ಗೊತ್ತಿದ್ರೂ ಕೊಡುವಂತ ದೇವರು. ಸರಿ, ಹೇಗಾದ್ರೂ ನೀನು ನನ್ನನ್ನು ತಿಳಿದುಕೋ, ಅದು ನಿನಗೆ ಯೂಸ್ಫುಲ್ ಇಲ್ಲ, ಕೇಳುತ್ತಾ ಇದೆಯಾ, ಅಳುತ್ತಾ ಇದೆಯಾ, ಗೋಳಾಡುತ್ತಾ ಇದೆಯಾ, ಹಾಗೆಂದು ಕೊಡುತ್ತಾರೆ. ಆದರೆ ನಾವು ಕೆಲವು ಸಮಯದಲ್ಲಿ ಏನ್ ಮಾಡುತ್ತೇವೆ ಗೊತ್ತಾ? ದೇವರು ನನಗೆ ಕೊಡುತ್ತಾ ಇಲ್ಲ ಎಂಬುದಾಗಿ ಹೇಳಿ ರಾಂಗ್ ರೂಟಲ್ಲಿ ಹೋಗುತ್ತೇವೆ, ಅಥವಾ ಶಾರ್ಟ್ ಕಟ್ ಅಲ್ಲಿ ಹೋಗುತ್ತೇವೆ. ನಾನು ಹೇಳುತ್ತೇನೆ, ದಯವಿಟ್ಟು ಬಿಡಿ. ನಾನು ಸೇವೆಗೆ ಬಂದ ಆರಂಭದಲ್ಲಿ, ಸೇವೆಗೂ ಅಲ್ಲ ಅದಕ್ಕೂ ಮುಂಚೆ, ದೇವರ ಆತ್ಮನು ನನಗೆ ಒಂದು ಸಹಾಯವನ್ನು ಮಾಡಿದ್ರು. ಯಾಕಂದ್ರೆ ನಾವು ಬೇಡಿಕೊಳ್ಳುವುದು ಏನೆಂಬುದಾಗಿ ನಾವು ತಿಳಿಯದೇ ಇರುವುದರಿಂದ ನಮಗೆ ಯಾರು ಸಹಾಯ ಮಾಡುವುದು? ದೇವರ ಆತ್ಮನು ಸಹಾಯ ಮಾಡುತ್ತಾರೆ ಅಂತ ಇದೆ ರೋಮಾದಲ್ಲಿ. ಅವರು ನನಗೆ ಸಹಾಯ ಮಾಡಿದ್ರು. ಏನಂದ್ರೆ, ದೇವರ ಹತ್ರ ನಾನು ಒಂದು ಕಾರ್ಯವನ್ನು ಹೇಳಿದೆ, ದೇವರೇ, ಇದು ನಾನು ದೇವರ ಹತ್ರ ಮಾಡಿದ ಪ್ರಾರ್ಥನೆ, ಇವತ್ತಿನ ತನಕ ಮಾಡುತ್ತಿದ್ದೇನೆ. ದೇವರೇ, ನಾನು ಬಹಳ ಕೇಳುತ್ತೇನೆ, ಆದರೆ ನೀವು ನಿಮ್ಮ ಚಿತ್ತ ಇರುವಂತದನ್ನು ಮಾತ್ರ ನನಗೆ ಕೊಡಿ, ನಿಮ್ಮ ಚಿತ್ತ ಇಲ್ಲದೆ ಇರುವುದನ್ನು ಕೊಡಬೇಡಿ, ನಾನು ಬೇಸರಗೊಳ್ಳುವುದಿಲ್ಲ ಅಂತ ಹೇಳಿದೆ. ಯಾಕಂದ್ರೆ ಮನುಷ್ಯ ಆ ಸ್ವಭಾವ ಏನಾದ್ರೂ ನೋಡಿದ್ರೆ ಖಂಡಿತ ಏನನಿಸುತ್ತದೆ? ಆಸೆ ಬರುತ್ತದೆ. ಒಂದು ಕಾಲಘಟ್ಟದಲ್ಲಿ, ಅದೀಗಲ್ಲ, ಒಂದು ಕಾಲಘಟ್ಟದಲ್ಲಿ. ಈಗ ಅವರು ಕೊಟ್ಟರೆ ಸ್ತೋತ್ರ, ಅವರು ಕೊಡದೇ ಇದ್ದರೂ ಸ್ತೋತ್ರ. ಸ್ತೋತ್ರ ಕೊಡ್ಲಿಲ್ಲ ಅಷ್ಟೇನೆ. ಕೊಡ್ಲಿಲ್ಲ ಅಂದ್ರೆ ನನಗೆ ಅದು ಬೇಡ ಅಂತ ಅರ್ಥ. ಆಗ ನಾನು ಎಷ್ಟೋ ಕಾರ್ಯವನ್ನು ದೇವರ ಹತ್ರ ಕೇಳಿದೆ, ಯಾವುದೂ ಸಿಗಲಿಲ್ಲ. ಕೆಲವು ಕಾರ್ಯಗಳನ್ನು ಕೇಳ್ತೇನೆ, ಕೂಡಲೇ ಸಿಗುತ್ತದೆ. ಯಾಕೆ ನಿಮಗೆ ಹೇಳುತ್ತೇನೆ ಅಂದ್ರೆ, ಕರ್ತನು ನಮಗೆ ಕೆಲವು ವಿಷಯ ಕೊಡದೇ ಇದ್ದಾಗ ಸುಮ್ಮನೆ ಇರುವಂತದ್ದು ಒಳ್ಳೆಯದು. ನೀವು ಹಾಗೆ ಅದನ್ನು ಹೋರಾಡಿ ಪಡೆದುಕೊಂಡ್ರಿ ಅಂತ ಇಟ್ಕೊಳ್ಳಿ, ಅದು ಏನಾಗಿರುತ್ತದೆ ಅಂದ್ರೆ, ಅದು ದಾನ್ಕುಲವಾಗಿರುತ್ತದೆ, ಸರ್ಪವಾಗಿರುತ್ತದೆ, ಪೇನ್ಫುಲ್ ಆಗಿರುತ್ತದೆ. ಕರ್ತನು ಕೊಡಲಿಲ್ವಾ? ಸರಿ, ಓಕೆ, ರೈಟ್, ಪರವಾಗಿಲ್ಲ. ನಿಮ್ಮ ದೃಷ್ಟಿಯಲ್ಲಿ ಅದು ಅವಶ್ಯಕತೆ ಆಗಿರುತ್ತದೆ, ನಿಮ್ಮ ದೃಷ್ಟಿಯಲ್ಲಿ ಅದು ಒಳ್ಳೆಯದಾಗಿರುತ್ತದೆ. ಆದರೆ ಕರ್ತನಿಗೆ ಅದರ ಫ್ಯೂಚರ್ ಗೊತ್ತು. ಅದು ನಿಮ್ಮ ಹತ್ರ ಬಂದ್ರೆ ಅದರಿಂದ ಏನು ಆಪತ್ತು ಎಂಬುದಾಗಿ ಯಾರಿಗೆ ಗೊತ್ತು? ಕರ್ತನಿಗೆ ಗೊತ್ತು. ಆದ್ದರಿಂದ ಕರ್ತನು ಅದನ್ನು ಕೊಡದೇ ಇಟ್ಟಿದ್ದಾರೆ. ನಾವು ಅನೇಕ ಸಮಯದಲ್ಲಿ ಏನ್ ಮಾಡುತ್ತೇವೆ? ಬಂದಿಲ್ಲ, ಇನ್ನೂ ಬಂದಿಲ್ಲ, ಏನಾದ್ರೂ ಮಾಡಿ ಪಡೆದುಕೊಳ್ಳೋಣ, ಯಾರನ್ನಾದ್ರೂ ಹಿಡಿದು ಪಡೆದುಕೊಳ್ಳೋಣ. ನಿನ್ನೆ ಕೂಡ ನಾನು ಸಾಕ್ಷಿ ಹೇಳಿದೆ, ಯಾವುದೇ ಒಂದು ಕಾರ್ಯವು ದೇವರು ಕೊಡಲಿಲ್ವಾ, ಹಾಗೆ ಸುಮ್ಮನೆ ಬಿಡಿ. ಕೂಡಲೇ ಆ ವ್ಯಕ್ತಿಯನ್ನು ಹಿಡಿದು ಬಡ್ಡಿ ತೆಗೆದುಕೊಳ್ಳುವುದು, ಇವರನ್ನು ಹಿಡಿದು ಬಡ್ಡಿ ತೆಗೆದುಕೊಳ್ಳುವುದು. ಒಂದು ನಡೆದಂತಹ ಸಂಭವ ನಾನು ಹೇಳುತ್ತೇನೆ. ಒಂದು ಹುಡುಗಿ ಒಂದು ನೀಟ್ ಎಕ್ಸಾಮ್ ಅನ್ನು ಅವರು ಬರೆಯುತ್ತಾರೆ. ಬರೆದಾಗ ಮಗಳು ಫೇಲ್ ಆದಳು. ಪ್ರಾರ್ಥನೆಯೊಂದಿಗೆ ಹೋದಳು. ಎಲ್ಲರಿಗೂ ಪ್ರಾರ್ಥನೆ ಮಾಡುವುದಕ್ಕೆ ಹೇಳಿದ್ರು, ನಾವು ಪ್ರಾರ್ಥನೆ ಮಾಡಿದ್ವಿ, ಫೇಲ್ ಆದ್ರು.
ಆ ಮಗಳು ಬಹಳ ಚೆನ್ನಾಗಿ ಸಿನ್ಸಿಯರ್ ಆಗಿ ಓದಿದ್ದಳು. ಆಗ ನಾನು ಹೇಳಿದೆ, ಮಗಳೇ, ಫೇಲ್ ಆಗಿದ್ದೀಯಾ? ನೀನು ಯಾವುದಕ್ಕೂ ಆಲ್ಟರ್ನೇಟ್ ಆಗಿ ಒಂದು ಕೋರ್ಸನ್ನು ಮಾಡು, ಓದು. ಕರ್ತನಿಗೆ ಚಿತ್ತವಾದರೆ ಇದು ಸಿಗಲಿ. ಇಲ್ಲ ಅಂದರೆ ಪ್ರಾರ್ಥನೆ ಮಾಡಿ ಒಂದು ಕೋರ್ಸ್ ತೆಗೆದುಕೋ. 1 ವರ್ಷ ವೇಸ್ಟ್ ಆಗುತ್ತದೆ, ವೇಸ್ಟ್ ಮಾಡಿಕೊಳ್ಳಬೇಡ ಎಂಬುದಾಗಿ ನಾನು ಹೇಳಿದೆ. ಆಗ ಆ ಹುಡುಗಿ, ಇಲ್ಲ, ನನಗೆ ಮೆಡಿಕಲ್ಲೇ, ದೇವರು ನನ್ನನ್ನು ಅಲ್ಲೇ ಸೇರಿಸುತ್ತಾರೆ ಎಂಬುದಾಗಿ ಹೇಳಿದಳು. 2ನೇ ಸಾರಿ ಬರೆದಳು. 2ನೇ ಸಾರಿಯೂ ಫೇಲ್ ಆದಳು. ಆಮೇಲೆ 2 ವರ್ಷ ಈಗ ಮತ್ತೆ ಹೇಳುತ್ತಿದ್ದಾಳೆ, ಇಲ್ಲ, ನಾನು ಬರೆಯುತ್ತೇನೆ. ಯೋಚನೆ ಮಾಡಿ ನೋಡಿ, ನಿಮಗೆ ಕೊಡಬೇಕೆಂದು ದೇವರು ತೀರ್ಮಾನಿಸಿದ್ರೆ ಅದನ್ನು ತಡೆಯುವವರು ಯಾರು? ನೀವು ಸಿನ್ಸಿಯರ್ ಆಗಿ ಕಷ್ಟಪಟ್ಟಿದ್ದೀರಾ, ಚೆನ್ನಾಗಿ ಬರೆದಿದ್ದೀರಾ, ಚೆನ್ನಾಗಿ ಓದಿದ್ಯಾ, ಆಗಲೂ ಸಿಗಲಿಲ್ಲ ಅಂದ್ರೆ ಕೆಲವು ಸಮಯದಲ್ಲಿ ದೇವರು ಕೆಲವು ಕಾರ್ಯಗಳನ್ನು ತಡೆದಿಡುತ್ತಾರೆ, ಬೇಡ ಎಂದು ಇಡುತ್ತಾರೆ. ಕೆಲವು ಊರುಗಳಿಗೆ ಹೋಗಬೇಡ ಎಂಬುದಾಗಿ ತಡೆಯುತ್ತಾರೆ, ಹೊರದೇಶಕ್ಕೆ ಹೋಗಬೇಕೆಂದು ಪ್ರಯತ್ನ ಮಾಡುತ್ತಾರೆ, ದೇವರು ಬಿಡುವುದಿಲ್ಲ. ಕೆಲವರೆಲ್ಲ ಏನೂ ಇಲ್ಲದೆ ಹೋಗಿ ಬರುತ್ತಾರೆ ಹೊರದೇಶಕ್ಕೆ. ನಿಮಗೆ ಏನನ್ನಿಸುತ್ತದೆ ಗೊತ್ತಾ? ಅವರೆಲ್ಲ ಹೋಗ್ಬಿಟ್ರು, ಅವರೆಲ್ಲ ಹೋದ್ರು, ನಾವೇ ಇನ್ನು ಹೋಗೋಕ್ಕಾಗಿಲ್ಲ. ಆ ಏಜೆಂಟ್ ಹಿಡಿಯೋಣ, ಈ ಏಜೆಂಟ್ ಹಿಡಿಯೋಣ, ಅವ್ರಿಗೆ ಕಾಸು ಕೊಡೋಣ. ಆ ಎಲ್ಲ ಹಣ ತೆಗೆದುಕೊಂಡು ಏಜೆಂಟ್ ಹೋಗುತ್ತಾನೆ ಹೊರದೇಶಕ್ಕೆ. ಇವ್ರು ಹೋಗುವುದಕ್ಕೆ ಬದಲು ಯಾರು ಹೋಗುತ್ತಾರೆ? ಏಜೆಂಟೇ ಹೋಗುತ್ತಾನೆ ಹೊರದೇಶಕ್ಕೆ. ಆಮೇಲೆ ಬಂದು ಹೇಳುವುದು, ದೇವರು ಯಾಕಾದ್ರೂ ನನ್ನ ಜೀವಿತದಲ್ಲಿ ಅನುಮತಿಸುತ್ತಾರೋ? ನಿಮಗೆ ದೇವರ ಹೇಳಿದ್ದು ಏಜೆಂಟ್ಗೆ ಕೊಡು ಅಂತ? ಅನೇಕ ಸಮಯದಲ್ಲಿ ದೇವರು ನಿನಗೆ ಕೆಲವೊಂದು ಬಾಗಿಲನ್ನು ಮುಚ್ಚುವಾಗ ಅದು ನಿನಗೆ ಒಳ್ಳೆಯದು. ಆ ಬಾಗಿಲನ್ನು ನೀವು ಮುರಿಯಬೇಕೆಂದು ನೆನೆಸಬೇಡಿ. ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ. ಪ್ರಕಟಣೆಯ ಪುಸ್ತಕದಲ್ಲಿ ಸಭೆಯನ್ನು ನೋಡಿ ದೇವರು ಹೇಳುತ್ತಾರೆ, ಒಬ್ಬರು ಕೂಡ ಮುಚ್ಚಕೂಡದಂತೆ ತೆರೆಯುವವನು, ಇದೇ ನಮ್ಮೆಲ್ಲರಿಗೂ ಇಷ್ಟವಾದದ್ದು. ಈಗೋ ತೆರೆದ ಬಾಗಿಲನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಆದರೆ ದೇವರು ಅಲ್ಲಿಗೆ ನಿಲ್ಲಿಸಲಿಲ್ಲ. ಒಬ್ಬರು ಕೂಡ ತೆರೆಯದಂತೆ ಮುಚ್ಚುವವನು. ಕೆಲವು ಕಾರ್ಯಗಳನ್ನು ದೇವರು ಮುಚ್ಚುವಂಥದ್ದು ಒಳ್ಳೆಯದು, ಕೆಲವು ಕಾರ್ಯಗಳನ್ನು ದೇವರು ಕೊಡದೇ ಇರುವಂಥದ್ದು ಒಳ್ಳೆಯದು, ಕೆಲವು ಕಾರ್ಯಗಳನ್ನು ದೇವರು ನಿಮ್ಮ ಜೀವಿತದಲ್ಲಿ ಅನುಮತಿಸದೇ ಇರುವಂಥದ್ದು ಒಳ್ಳೆಯದು. ಅದಕ್ಕಾಗಿ ಒಂದು ಕಾಲದಲ್ಲಿ ದೇವರಿಗೆ ನೀವು ಸ್ತೋತ್ರ ಮಾಡುತ್ತೀರಾ, ಕರ್ತನಿಗೆ ಏನ್ ಮಾಡುತ್ತೀರಾ? ಸ್ತೋತ್ರ ಮಾಡುತ್ತೀರಾ. ಯಾಕೆ ಎಂದು ಕೇಳಿದರೆ, ಕರ್ತನು ಒಳ್ಳೆಯದಾಯ್ತು ಕೊಡ್ಲಿಲ್ಲ ಎಂಬುದಾಗಿ ಹೇಳಿ ನೀವು ಸ್ತೋತ್ರ ಮಾಡುವಂತ ಕಾಲ ಬರುತ್ತದೆ. ಇದೇ ದೇವರು ಯಾಕೆ ರಾಹೇಲಳಿಗೆ ತಡೆದರು? ಓದಿರಿ, ಆದಿಕಾಂಡ 30:22ನೇ ವಾಕ್ಯ ಓದಿರಿ. ಆಮೇಲೆ ದೇವರು ರಾಹೇಲನನ್ನು ನೆನೆಸಿಕೊಂಡು ಆಕೆಯ ಮೊರೆಯನ್ನು ಕೇಳಿ ಆಕೆಗೆ ಮಕ್ಕಳಾಗುವಂತೆ ಮಾಡಿದನು. ಆಕೆಯು ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ದೇವರು ನನಗಿದ್ದ ಅವಮಾನವನ್ನು ಪರಿಹರಿಸಿದ್ದಾನೆ ಅಂದಳು. ಇದಲ್ಲದೆ ಆಕೆಯು, ಯೆಹೋವನು ಇನ್ನೊಂದು ಗಂಡು ಮಗುವನ್ನು ನನಗೆ ದಯಪಾಲಿಸಬೇಕೆಂದು ಅದಕ್ಕೆ ಯೋಸೇಫನೆಂದು ಹೆಸರಿಟ್ಟಳು. ಕರ್ತನು ರಾಹೇಲನನ್ನು ಏನ್ ಮಾಡಿದ್ರು? ದೇವರು ನೆನೆಸುವುದಕ್ಕೆ ಒಂದು ಕಾಲ ಇದೆ ರೀ. ಕರ್ತನು ನೆನೆಸುವುದಕ್ಕೇನಿದೆ? ಒಂದು ಸಮಯ ಇದೆ. ಆ ಕಾಲಘಟ್ಟದ ತನಕ ದೇವರು ಸುಮ್ಮನೆ ಇರುತ್ತಾರೆ. ಸಾರಾಳು 90 ವರ್ಷವಾಗುವ ತನಕ ದೇವರು ನೆನೆಸಲಿಲ್ಲ. 90ನೇ ವರ್ಷದಲ್ಲಿ ಮಗನನ್ನು ಕೊಟ್ಟರು. ಅದು ಒಂದು ಕಾಲ ಬರುತ್ತದೆ. ಈಗ 12 ವರ್ಷದವನಾಗಿದ್ದಾಗ ದಾವೀದನನ್ನು ಸಾಮುವೇಲನು 12-13 ವರ್ಷ ಅಂದ್ರೆ 15 ವರ್ಷದ ಒಳಗೆ ಕುರಿ ಮೇಯಿಸುವಾಗ ಏನ್ ಮಾಡಿದ್ರು? ದಾವೀದನಿಗೆ ಏನ್ ಮಾಡಿದ್ರು? ಅಭಿಷೇಕ ಮಾಡಿದ್ದಾಯ್ತು. ಆದ್ರೆ ದಾವೀದನು ಅರಸನಾದಾಗ ಅವನಿಗೆ ವಯಸ್ಸೇನಾಗಿತ್ತು? 30. ಅಷ್ಟು ವರ್ಷ ದಾವೀದನ್ ಏನ್ ಮಾಡಿದ್ದಾನೆ? ಸುಮ್ಮನೆ ಇರಬೇಕು. ಕರ್ತನು ಹೇಳಿದ್ದಾರೆ ಎಂಬುದಾಗಿ ಮರುದಿನ ಬೆಳಗ್ಗೆನೆ ಅರಮನೆಗೆ ಹೋಗಿ, ನನ್ನನ್ನು ದೇವರ ಅರಸನಾಗಿ ಮಾಡಿದ್ದಾರೆ, ಸೌಲನ ಕೆಳಗಿಳಿ, ನಾನು ಕೂತುಕೊಳ್ಳುತ್ತೇನೆ ಅಂದ್ರೆ ಕತೆ ಮುಗಿಯುತ್ತದೆ. ಕರ್ತನು ನಿನಗೆ ವಾಗ್ದಾನ ಮಾಡಿದ್ದಾರೆ, ಅದನ್ನು ನೆರವೇರಿಸುವುದಕ್ಕೆ ಶಕ್ತನು. ಆ ಕಾಲ, ತಕ್ಕ ಕಾಲ ಬರುವ ತನಕ ಆತನ ಬಲವಾದ ಕರಗಳನ್ನು ಆಶ್ರಯಿಸಿರಿ ಎಂಬುದಾಗಿ ಇದೆ. ಕೆಲವರು ಹಾಗೆ ದೇವರ ಕಾಲನ್ನು ಹಿಡಿದು ಹಾಗೆ ಗೋಳಾಡುತ್ತಾರೆ. ಕೊಡುವ ತನಕ ನಾನು ಬಿಡುವುದಿಲ್ಲ. ದೇವರು ಹೇಳುತ್ತಾರೆ, ಸರಿ ಕೊಡೋಣ. ಆಮೇಲೆ ಅದರಲ್ಲಿ ಪೇನ್ಫುಲ್ ಆದ ಪ್ರೋಸೆಸ್ ಇರುತ್ತದೆ, ಅದರಲ್ಲಿ ಸಮಸ್ಯೆ ಇರುತ್ತದೆ. ಆಮೇಲೆ ದೇವರನ್ನೇ ಕೇಳುವುದು, ಯಾಕೆ ದೇವರು ನನಗೆ? ನಾನು ಯಾವಾಗಲೂ ಹೇಳುತ್ತೇನೆ, ತಮಾಷೆಗೆ ಹೇಳುತ್ತೇನೆ, ಆದ್ರೆ ಸತ್ಯ ಅದೇನೆ. ಏನೆಂದರೆ, ಕೆಲವು ಸಮಯದಲ್ಲಿ ಆರಂಭದಲ್ಲಿ ನಾನು ಕಾರನ್ನು ಕೇಳುತ್ತಾ ಇದ್ದೆ. ನಾನು ಹೇಳುತ್ತಿರೋದು 20 ವರ್ಷದ ಹಿಂದೆ. ಯಾಕೆ ಕೇಳಿದೆ ಅಂದ್ರೆ, ಸೇವೆಗೆ ಹೋಗಿದ್ದಾಗ 2-3 ಸಾರಿ ಮಳೆಯಲ್ಲಿ ನೆಂದೆ. ದೇವರೇ ನನಗೆ ಒಂದು ಕಾರ್ ಕೊಡಬಾರ್ದಾ? ಆದರೆ ನಾನಿದ್ದಂಥ ಬೀದಿಯಲ್ಲಿ ಕಾರ್ ಹೋಗುವುದಿಲ್ಲ, ಬೈಕೇ ಹೋಗುತ್ತದೆ. ಕಾರ್ ಹೋದ್ರೆ ಬಹಳ ಕಷ್ಟಪಟ್ಟು ಹೋಗ್ಬೇಕು, ಬಾಗಿಲು ಮುಂದೆ ನಿಲ್ಸಕ್ಕಾಗಲ್ಲ, ಕಾರ್ ಪಾರ್ಕಿಂಗ್ ಇಲ್ಲ, ಏನೂ ಇಲ್ಲ. ಒಂದು ವೇಳೆ ದೇವರು ಆಗ ಕಾರ್ ಕೊಟ್ಟಿದ್ದಿದ್ರೆ ಕಾರನ್ನು ಏನ್ ಮಾಡ್ಬೇಕಾಗಿತ್ತು? ಪಕ್ಕದಲ್ಲಿ ಎಲ್ಲಾದ್ರೂ ಹೋಗಿ ಪಾರ್ಕ್ ಮಾಡಬೇಕಾಗಿತ್ತು. ಪಾರ್ಕ್ ಮಾಡಿ ಆಮೇಲೆ ಆ ಕಾರ್ ಕುರಿತಾಗಿ ನೆನೆಸುತ್ತಾ ಮನೇಲಿರ್ಬೇಕು. ಯಾರಾದ್ರೂ ಕನ್ನಡಿ ಹೊಡೆದಾಕುತ್ತಾರಾ? ಯಾರಾದ್ರೂ ಸ್ಕ್ರಾಚ್ ಮಾಡುತ್ತಾರಾ? ಕರ್ತನು ಕೊಡುತ್ತಾರೆ. ಆನಂತರವಾಗಿ ಒಂದು ದಿನ ಬಂತು, ಅವಶ್ಯಕತೆ ಅಂತ ಬಂತು. ಇನ್ನೊಂದನ್ನು ಹೇಳುತ್ತೇನೆ, ಕಾರ್ ಕೊಡುತ್ತಾರೆ ಅಂದ್ರೆ ದೇವರು ನೀವು ಅದಕ್ಕೆ ಪೆಟ್ರೋಲ್ ಹಾಕಿಸುವಷ್ಟರ ಮಟ್ಟಿಗೆ ಬಲಪಡಿಸಿಯೇ ಕೊಡುತ್ತಾರೆ. ದೇವರು ನಿನಗೆಂದು ಒಂದು ಕಾಲದಲ್ಲಿ ಒಂದನ್ನು ಇಟ್ಟಿರುತ್ತಾರೆ. ಅದು ತಕ್ಕ ಸಮಯದಲ್ಲಿ ಬರುತ್ತದೆ. ಸರಿಯಾದ ವೇಳೆಯಲ್ಲಿ ದೇವರು ಕೊಡುತ್ತಾರೆ. ಅದು ಅಧಿಕ ಆಶೀರ್ವಾದವಾಗಿ ಇರುತ್ತದೆ. ಹಾಲೆಲೂಯ. ನೀವು ಅವಸರಪಟ್ಟು ನೀವು ದಾಸಿಯ ಮೂಲಕವಾಗಿ ಕೊಡಿ ಅಂತ ಕೇಳಿದ್ರಿ ಅಂದ್ರೆ ಹುಟ್ಟುವಂಥದ್ದು ದಾನಾಗಿ ಇರುತ್ತದೆ. ದೇವರೇ ನಿಮಗೆ ಕೊಡುತ್ತಾರೆ ಅಂದ್ರೆ ಕರ್ತನು ಕೊಡುವಂಥದ್ದು ಏನಾಗಿರುತ್ತದೆ ಗೊತ್ತಾ? ಕರ್ತನು ಕೊಡುವಂಥದ್ದು
ಯೋಸೇಫ್ ಆಗಿರುತ್ತದೆ, ಫಲ ಕೊಡುವಂತ ದ್ರಾಕ್ಷಿಯಾಗಿರುತ್ತದೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸುವುದಕ್ಕೆ ಶಕ್ತರಾಗಿದ್ದಾರೆ. ಹಲ್ಲೆಲೂಯ. ಕಡೆಯದಾಗಿ ಇನ್ನೊಂದು ಕಾರ್ಯವನ್ನು ನಾನು ಹೇಳಿ ಮುಗಿಸುತ್ತೇನೆ, ಓದಿರಿ. ಆದಿಕಾಂಡ ಪುಸ್ತಕ 35ನೇ ಅಧ್ಯಾಯ 19ನೇ ವಾಕ್ಯ. ಹಾಗೆ ರಾಹೇಲಳು ಮೃತಪಟ್ಟಳು. ಬೆತ್ಲೆಹೇಮ್ ಎಂಬ ಎಫ್ರಾತಿಗೆ ಹೋಗುವ ದಾರಿಯಲ್ಲಿ ಆಕೆಗೆ ಸಮಾಧಿ ಮಾಡಿದರು. ಇದರ ಆತ್ಮಿಕ ಅರ್ಥ ಏನು ಗೊತ್ತಾ? ಗಮನಿಸಿರಿ, ಇನ್ನೊಂದು ವಾಕ್ಯವನ್ನು ಓದಿರಿ. ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 18ನೇ ವಾಕ್ಯ ಓದಿರಿ. ರಾಮಾದಲ್ಲಿ ಬೊಬ್ಬೆಯು ಕೇಳಿಸಿತು, ಅಳುವಿಕೆಯೂ ಬಹು ಗೋಳಾಟವೂ ಉಂಟಾದವು. ರಾಹೇಲಳು ತನ್ನ ಮಕ್ಕಳಿಗೋಸ್ಕರ ಅತ್ತತ್ತು ಅವರು ಇಲ್ಲದೆ ಹೋದದಕ್ಕಾಗಿ ಸಮಾಧಾನ ಹೊಂದಲೊಲ್ಲದೆ ಇದ್ದಳು ಎಂಬುದು. ಈ ಸಂಭವ ನಿಮ್ಮೆಲ್ಲರಿಗೂ ಗೊತ್ತು. ಇದೇನೆಂದರೆ, ಯೇಸು ಹುಟ್ಟಿದ ಕೂಡಲೇ, ಯೇಸು ಹುಟ್ಟಿದಾಗ ಜೋಯಿಸರು ಹೋಗಿ ನೋಡುತ್ತಾರೆ. ನೋಡಿಕೊಂಡು ತಿರುಗಿ ಬರುವುದಕ್ಕೆ ಹೆರೋದನು ಹೇಳಿದ್ರು. ಅವರು ಬರದೆ ಹಾಗೆ ಹೋದ್ರು. ಆ ಕೋಪದಲ್ಲಿ ಹೆರೋದನು ಏನ್ ಮಾಡುತ್ತಾರೆ ಅಂದ್ರೆ 2 ವರ್ಷದ ಒಳಗೆ ಇರುವಂತೆ ಎಲ್ಲ ಗಂಡು ಮಕ್ಕಳನ್ನು ಕೊಲೆ ಮಾಡಿದರು. ಆ ರೀತಿಯಾಗಿರುವಾಗ ಈ ವಾಕ್ಯವು ಪ್ರವಾದನೆಯಾಗಿ ಹೇಳಲ್ಪಡುತ್ತದೆ. 17ನೇ ವಾಕ್ಯದಲ್ಲಿ ರಾಹೇಲಳು ತನ್ನ ಮಕ್ಕಳಿಗೋಸ್ಕರವಾಗಿ ಅತ್ತತ್ತು. ಚೆನ್ನಾಗಿ ಗಮನಿಸಿರಿ. ಯಾಕೆ ಈಗ ರಾಹೇಲಳು ಅಳಬೇಕು? ಯಾಕೆ ಈಗ ಈ ಸ್ಥಳದಲ್ಲಿ ಪ್ರವಾದನೆ ಹೇಳಲ್ಪಡುತ್ತಿದೆ? ರಾಹೇಲಳು 10 ಎಂಬುದಾಗಿ ಇದೆ. ಯಾಕೆ ಈ ಸ್ಥಳದಲ್ಲಿ ರಾಹೇಲಳು 10 ಎಂಬುದಾಗಿ ಇದೆ? ಹಾಗೆ ಕೇಳುವುದಾದರೆ ಅದಕ್ಕೆ 2 ಮುಖ್ಯವಾದ ರೀಸನ್ಸ್ ಇದೆ. ಒಂದು ಆತ್ಮೀಕವಾದ ಸತ್ಯ, ಇನ್ನೊಂದು ಲೋಕದ ಚರಿತ್ರೆಯಲ್ಲಿ ನೀವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ. ಗಮನಿಸಿರಿ, ಈ ಪ್ರವಾದನೆಯು ನೆರವೇರಿತು ಎಂಬುದಾಗಿ ಅಲ್ಲಿ ಹೇಳುತ್ತಾರೆ. ಮತ್ತಾಯ 2:6 ಓದಿರಿ. ಯೆಹೂದದ ಸೀಮೆಯ ಬೆತ್ಲೆಹೇಮೆ, ಯೆಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು, ಆತನು ನನ್ನ ಪ್ರಜೆಯಾದ ಇಸ್ರಾಯೇಲನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದದೆ ಎಂದು ಹೇಳಿದರು. ಈ ಯೆಹೂದ ಪ್ರಾಂತ್ಯ ಅಂದ್ರೆ ಅರ್ಥ ಏನು ಗೊತ್ತಾ? ಗಮನಿಸಿರಿ, ಒಂದು ಚಿಕ್ಕ ಕಾರ್ಯ ಹೇಳುತ್ತೇನೆ. ಯೆಹೂದ ಸೀಮೆ ಅಂದ್ರೆ ಏನು ಅರ್ಥ ಅಂದ್ರೆ, ಇಸ್ರಾಯೇಲರಲ್ಲಿ 12 ಕುಲಗಳಿದೆ, ನಿಮ್ಮೆಲ್ಲರಿಗೂ ಗೊತ್ತು. ಅದು ಸೊಲೊಮೋನನ ನಂತರ 2 ಭಾಗವಾಗುತ್ತದೆ, ಇಸ್ರಾಯೇಲ್ ಹಾಗೂ ಯೆಹೂದ. ಒಂದು 10 ಕುಲ, ಇನ್ನೊಂದು 2 ಕುಲ. ಆ 2 ಕುಲ ಯಾರಂದ್ರೆ ಯೆಹೂದ ಹಾಗೂ ಬೆನ್ಯಾಮೀನನು. ಆ 2 ಕುಲ. ಉಳಿದದ್ದು 10 ಕುಲ ರೂಬೇನನಿಂದ ಆನಂತರವಾಗಿರುವಂತವರು. ಒಂದು ಕಾಲಘಟ್ಟದಲ್ಲಿ 10 ಕುಲವು ಕೂಡ ಕಾಣದೆ ಹೋಯಿತು. ಅದೇನೆಂದ್ರೆ ಚದರಿ ಹೋದ್ರು, ಎಲ್ಲಿ ಹೋದರಂತ ಗೊತ್ತಿಲ್ಲ. ಇವರ ಹೆಸರು ದ ಲಾಸ್ಟ್ ಟ್ರೈಬ್ಸ್ ಎಂಬುದಾಗಿ ಹೇಳುತ್ತಾರೆ. 2 ಕುಲ ಮಾತ್ರ ಇತ್ತು ಯೇಸು ಬರುವ ತನಕ. ಆ 2 ಕುಲವು ಕೂಡ ಒಟ್ಟಾಗಿ ಇದ್ದಾರಲ್ವ, ಯೆಹೂದ ಹಾಗೂ ಬೆನ್ಯಾಮೀನನು. ಆ 2 ಕುಲಕ್ಕೆ ಹೆಸರೇ ಯೂದಾಯ ಎಂಬುದಾಗಿ ಹೆಸರು. ಆ 2 ಕುಲಕ್ಕೆ ಏನ್ ಹೆಸರು? ಯೂದಾಯ ಎಂಬುದಾಗಿ ಹೇಳುತ್ತಾರೆ. ಸೊ 2 ಕುಲಗಳು ಇರುವಂತಹ ಯೂದಾಯ ಸೀಮೆಯಲ್ಲಿರುವಂತಹ ಬೆತ್ಲೆಹೇಮೆ ಹಾಗೆ ತಾನೇ ಇದೆ. ಯೆಹೂದ ಸೀಮೆಯ ಬೆತ್ಲೆಹೇಮೆ. ಈ ಬೆತ್ಲೆಹೇಮೆ ಎನ್ನುವುದಕ್ಕೆ ಇನ್ನೊಂದು ಮಾತಿದೆ. ಬೆತ್ಲೆಹೇಮ್ ಎನ್ನುವುದಕ್ಕೆ ಇನ್ನೊಂದು ಮಾತಿದೆ, ಓದಿರಿ. ಇದೇ ಪ್ರವಾದನೆ 2:6 ಮೀಕನ ಪ್ರವಾದನೆಯ ಪುಸ್ತಕ 5ನೇ ಅಧ್ಯಾಯ 2ನೇ ವಾಕ್ಯವನ್ನು ಓದಿರಿ. ಎಫ್ರಾತಾದ ಬೆತ್ಲೆಹೇಮೆ, ನೀನು ಯೆಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಆತನ ಹೊರಡೋಣದ ಮೂಲವು ಪುರಾತನವೂ ಅನಾದಿಯೂ ಆದದ್ದು. ಚೆನ್ನಾಗಿ ಗಮನಿಸಿರಿ, ಪ್ರವಾದನೆ ಇದೆಯಲ್ಲ, ಮತ್ತಾಯ 2:6 ಮೀಕ 5:2 ನೆರವೇರುತ್ತದೆ ಎಂಬುದಾಗಿ ಹೇಳಲಾಗಿದೆ. ಹಾಗಾದರೆ ಬೆತ್ಲೆಹೇಮ್ಗೆ ಇನ್ನೊಂದು ಹೆಸರಿದೆ. ಏನ್ ಹೆಸರು? ಎಫ್ರಾತ್ ಎಂಬುದಾಗಿ ಹೆಸರಿದೆ. ಇದೆಯಾ ಅಲ್ಲಿ? ಈಗ ಈ ಎಫ್ರಾತ ದಾರಿಯಲ್ಲೇ ಯಾರು ಸತ್ತು ಹೋದದ್ದು? ಬೆತ್ಲೆಹೇಮ್ಗೆ ಹೋಗುವಂತ ದಾರಿಯಲ್ಲಿ ಯಾರು ಸತ್ತು ಹೋದದ್ದು? ರಾಹೇಲಳು ಸತ್ತು ಹೋದಳು. ಈಗ ಆ ರೂಟಲ್ಲೇ ಹೆರೋದನು ಜನರನ್ನು ಕೊಲ್ಲುವುದಕ್ಕೋಸ್ಕರವಾಗಿ ಏನ್ ಮಾಡುತ್ತಾನೆ? ಜನರನ್ನು ಕಳುಹಿಸುತ್ತಾನೆ. ಓದಿರಿ, 16ನೇ ವಾಕ್ಯ ಓದಿರಿ. ಆಗ ಹೆರೋದನು ತನಗೆ ಜೋಯಿಸರು ಮೋಸ ಮಾಡಿದರೆಂದು ತಿಳಿದು ಬಹಳ ಸಿಟ್ಟಾಗಿ ಆಳುಗಳನ್ನು ಕಳುಹಿಸಿ, ತಾನು ಜೋಯಿಸರಿಂದ ತಿಳುಕೊಂಡ ಕಾಲಕ್ಕೆ ಸರಿಯಾಗಿ ಬೆತ್ಲೆಹೇಮಿನಲ್ಲಿಯೂ ಅದರ ಎಲ್ಲ ನೆರೆಹೊರೆ ಹಳ್ಳಿಗಳಲ್ಲಿಯೂ 2 ವರ್ಷದೊಳಗಿನ ಗಂಡು ಕೂಸುಗಳನ್ನೆಲ್ಲ ಕೊಲ್ಲಿಸಿದನು. ಎಲ್ಲ ಗಂಡು ಕೂಸುಗಳನ್ನು ಕೊಲೆ ಮಾಡಿದನು. ಚೆನ್ನಾಗಿ ಗಮನಿಸಿರಿ. ಈಗ ಆ ಮಾರ್ಗದಲ್ಲಿಯೇ ಯಾರ ಸಮಾಧಿ ಇದೆ? ರಾಹೇಲಳ ಸಮಾಧಿ ಇದೆ. ಈಗ ಬೆತ್ಲೆಹೇಮಲ್ಲಿ ಯಾರಿದ್ದಾರೆ ಅಂದ್ರೆ, ಯೂದಾಯ ಬೆತ್ಲೆಹೇಮಿನಲ್ಲಿ ಯಾರಿದ್ದಾರೆ ಅಂದ್ರೆ 2 ಕುಲಗಳೇ ಇದೆ. ಒಂದು ಯೆಹೂದ, ಇನ್ನೊಂದು ಬೆನ್ಯಾಮೀನ್. ಆ ರಾತ್ರಿಯಲ್ಲಿ ಯೋಸೇಫನು ಯಾರನ್ನು ತೆಗೆದುಕೊಂಡು ಹೋದರು? ಯೇಸುವನ್ನು ತೆಗೆದುಕೊಂಡು ಹೋದರು. ಯೇಸು ಯಾವ ಕುಲ? ಯೂದ ಕುಲ. ಈಗ ಯೆಹೂದಾದ ಒಂದು ಮಗು ಏನ್ ಮಾಡಿತು? ತಪ್ಪಿಸಿಕೊಂಡು ಹೋಯಿತು. 2 ವರ್ಷದೊಳಗಿರುವಂತೆ ಎಲ್ಲಾ ಗಂಡು ಮಗುವನ್ನು ಕೂಡ ಅವನು ಕೊಂದನು. ಹಾಗಂದ್ರೆ ಏನರ್ಥ? ಅದರ ಒಳಗೆ ಆ ಸ್ಥಳದಲ್ಲಿ ಮಾತ್ರ ಇದ್ದಂತಹ ಬೇರೆ ಕುಲದವರು ಏನ್ ಮಾಡ್ಲಿಲ್ಲ? ತಪ್ಪಿಸಿಕೊಳ್ಳಲಿಲ್ಲ ಎಂದು ಅರ್ಥ. ಈಗ ಆ ಮಾರ್ಗದಲ್ಲಿರುವಂತಹ ರಾಹೇಲಳು ತನ್ನ ಮಕ್ಕಳು ಇಲ್ಲದೇ ಇರುವುದರಿಂದ
ಆದರಣೆ ಹೊಂದದೇ ಇದ್ದಾಳೆ. ಅದರ ಅರ್ಥ ಏನೆಂಬುದಾಗಿ ಕೇಳುವುದಾದರೆ, ಲೇಯಳ ಮೂಲಕವಾಗಿ ಬಂದ ಯಹೂದ ಕುಲದ ಯೇಸು ಅಲ್ಲಿಂದ ತಪ್ಪಿಸಿಕೊಂಡು ಹೊರಗೆ ಹೋದರು, ಐಗುಪ್ತಕ್ಕೆ ಹೋದರು. ಆದರೆ ರಾಹೇಲಳ ಮೂಲಕವಾಗಿ ಬಂದಂತ ಬೆನ್ಯಾಮಿನ್ ಕುಲಕ್ಕೆ ಸೇರಿದವರು ಮಾತ್ರ ಯಾರು ಕೂಡ ಆ ರಾತ್ರಿಯಲ್ಲಿ ತಪ್ಪಿಸಿಕೊಳ್ಳಲಿಲ್ಲ. ಆ ಸ್ಥಳದಲ್ಲಿ ಮಾತ್ರ ಬೇರೆ ಸ್ಥಳದಲ್ಲಿ ಬೆನ್ಯಾಮಿನ್ ಕುಲದವರಿದ್ದಾರೆ. ಪೌಲನು ಕೂಡ ಬೆನ್ಯಾಮಿನ್ ಕುಲಕ್ಕೆ ಸೇರಿದವನೇ. ಆದರೆ ಆ ಸ್ಥಳದಲ್ಲಿ, ಆದ್ದರಿಂದಲೇ ವಾಕ್ಯ ಹೇಳುತ್ತದೆ, ರಾಹೇಲಳು ತನ್ನ ಮಕ್ಕಳಿಗೋಸ್ಕರ ಅತ್ತತ್ತು ಅವರು ಇಲ್ಲದೆ ಹೋದದಕ್ಕಾಗಿ ಸಮಾಧಾನ ಹೊಂದಲೊಲ್ಲದೆ ಇದ್ದಾಳೆ. ಯೋಚನೆ ಮಾಡಿ ನೋಡಿ, ಈಕೆ ಆ ಸ್ಥಳಕ್ಕೆ ಹೋಗಿದ್ಲು ಅಂದ್ರೆ ಲೇಯಳ ವಂಶದಿಂದ ಬಂದಂತ ಮಗುವನ್ನು ಕಾಪಾಡಿದ ಹಾಗೆ ಈಕೆ ಮಗುವನ್ನು ಏನ್ ಮಾಡಬಹುದಾಗಿತ್ತು, ಕಾಪಾಡಬಹುದಾಗಿತ್ತು. ಲೋಕ ಪ್ರಕಾರವಾಗಿ ಹೇಳುತ್ತೇನೆ. ಆ ಆತ್ಮೀಕವಾದ ಸತ್ಯ ಅರ್ಥ ಏನಂದ್ರೆ, ರಾಹೇಲಳು ಆ ಸ್ಥಳಕ್ಕೆ ಹೋಗದೇ ಇದ್ದಿದ್ದರಿಂದ ತನ್ನ ಮಕ್ಕಳನ್ನು ಏನ್ ಮಾಡ್ಲಿಕ್ಕಾಗ್ಲಿಲ್ಲ, ಕಾಪಾಡಲಿಕ್ಕೆ ಆಗದೆ ಹೋಯಿತು. ಒಂದು ಸಭೆ ಕಡೆಯ ತನಕ ಸ್ಥಿರವಾಗಿ ಇದ್ದರೇನೆ ವಿಶ್ವಾಸಿಗಳೆಲ್ಲ ಪರಲೋಕಕ್ಕೆ ಹೋಗುವುದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಯೇಸುವನ್ನು ಸಂಧಿಸುವುದಕ್ಕೆ ಆಗಲ್ಲ. ಬೆತ್ಲೆಹೇಮಿಗೆ ಹೋಗುವಂತ ಮಾರ್ಗವೀಗ ಬೆತ್ಲೆಹೇಮಲ್ಲಿ ಯಾರು ಹುಟ್ಟಿದ್ದಾರೆ? ಯೇಸು ಹುಟ್ಟಿದ್ದಾರೆ. ಯಾರಿಂದ ನೋಡುವುದಕ್ಕೆ ಆಗಲಿಲ್ಲ? ಯಾರಿಂದ ನೋಡುವುದಕ್ಕಾಗಲಿಲ್ಲ? ರಾಹೇಲಳಿಂದ ನೋಡುವುದಕ್ಕೆ ಆಗಲಿಲ್ಲ. ಆಕೆ ದಾರಿಯಲ್ಲೇ ಸತ್ತು ಹೋದಳು. ಬೆತ್ಲೆಹೇಮಲ್ಲಿ ಯೇಸು ಹುಟ್ಟಿದ್ದಾರೆ. ಆದ್ರೆ ಯಾರಿಂದ ನೋಡುವುದಕ್ಕೆ ಆಯ್ತು ಗೊತ್ತಾ? ಲೇಯಳಿಂದ ನೋಡುವುದಕ್ಕೆ ಆಯಿತು. ಅಬ್ರಹಾಮನು ಆ ದಿನವನ್ನು ನೋಡುವುದಕ್ಕೆ ಆತುರದಿಂದ ಇದ್ದ. ಅದನ್ನು ಕಂಡು ಉಲ್ಲಾಸಗೊಂಡ. ಲೇಯಳ ಕುಲ ನೋಡಿತು, ರಾಹೇಲಳ ಕುಲ ನೋಡ್ಲಿಲ್ಲ. ರಾಹೇಲಳು ದಾರಿಯಲ್ಲೇ ಸತ್ತು ಹೋದಳು. ಹಾಗಾದ್ರೆ ಯೋಚನೆ ಮಾಡಿ ನೋಡಿ, ಕರ್ತನು ನಿಮಗೂ ನನಗೂ ಒಂದು ಘನವಾದ ಕರೆಯುವಿಕೆಯನ್ನು ಕೊಟ್ಟಿದ್ದಾರೆ. ಕರ್ತನು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಿ ಸರಿಯಾಗಿ ನಡೆಸುವುದಕ್ಕೆ ಬಯಸುತ್ತಾರೆ. ಆದರೆ ನಾವೇನೇ ಆ ಕರೆಯುವಿಕೆಯಲ್ಲಿ ಈ ರೀತಿಯಾದಂಥ ಕಾರ್ಯಗಳನ್ನು ಮಾಡುತ್ತೇವೆ. ಯಾವ ರೀತಿಯಾದ ಕಾರ್ಯ? ಒಂದು, ಹೊಟ್ಟೆ ಕಿಚ್ಚು ಪಡುತ್ತೇವೆ. ಒಂದು, ವಿಗ್ರಹಗಳನ್ನು ಕದ್ದು ಬಚ್ಚಿಡುತ್ತೇವೆ. ಇನ್ನೊಂದು, ಅಡ್ಡವಾದ ದಾರಿಯನ್ನು ಹಿಡಿದು ಏನ್ ಮಾಡುತ್ತೇವೆ? ಕಾರ್ಯಗಳನ್ನು ಮಾಡುತ್ತೇವೆ. ಇದೆಲ್ಲ ಏನ್ ಮಾಡುತ್ತದೆ? ಮಾರ್ಗದಲ್ಲೇ ನೀವು ಹೋಗಿ ಸೇರದಂತೆ ನಿಮ್ಮನ್ನು ದಾರಿಯಲ್ಲೇ ಕೊಂದು ಹಾಕುತ್ತದೆ ಎಂಬುದಾಗಿ ನಾವು ನೋಡಿದೆವು. ಈ ಕಾರ್ಯಗಳನ್ನು ಮಾತ್ರ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಸತ್ಯವೇದದಲ್ಲಿ ಹೇಳಿದ ಪ್ರಕಾರ 2 ಸಭೆ ಹೊರಟಿತು, ಆದರೆ ಒಂದು ಸಭೆ ಮಾತ್ರ ಹೋಗಿ ಸೇರಿತು. ಆದರೆ ಇನ್ನೊಂದು ವಿಧವಾದ ಸಭೆ ಏನ್ ಮಾಡಲಿಲ್ಲ, ಹೋಗಿ ಸೇರಲಿಲ್ಲ. ಕಾರಣ ಏನೆಂದರೆ ಇಂತಹ ತಪ್ಪುಗಳು ಅದರಲ್ಲಿ ಇತ್ತು. ಅದರ ಪರಿಣಾಮ ಅದನ್ನು ದಾರಿಯಲ್ಲೇ ಕೊಂದು ಹಾಕಿತು. ಆದರೆ ಇದೆಲ್ಲ ಇಲ್ಲದೇ ಇರುವಂತಹ ಲೇಯಳ ಸಭೆ ಎಲ್ಲಿ ಹೋಯಿತು? ಕಡೆಯದಾಗಿ ಅಂತ್ಯದ ತನಕ ಹೋಗಿ ಸೇರಿತು. ಆಮೇನ್, ಹಲ್ಲೆಲೂಯಾ. ನಾವು ಪ್ರಾರ್ಥಿಸೋಣ. ದೇವರ ಸಮ್ಮುಖದಲ್ಲಿ ಶ್ರೇಷ್ಠ ಹೋರಾಟ ಹೋರಾಡಿದ್ದೇನೆ, ಓಟವನ್ನು ಕಡೆಗಾಣಿಸಿದ್ದೇನೆ. ಇದುವೇ ನಮ್ಮ ಆತ್ಮೀಕ ಜೀವಿತದ ಎಂಡಾಗಿ ಇರಬೇಕು. ಅನೇಕ ಸಮಯದಲ್ಲಿ ನಾವು ಆರಂಭಿಸುತ್ತೇವೆ, ಆದರೆ ಮುಗಿಸುತ್ತಾ ಇದ್ದೇವಾ? ಅದೇ ದೇವರು ಕೇಳುವಂತ ಪ್ರಶ್ನೆ. ಆರಂಭಿಸುತ್ತಿದ್ದೇವೆ, ಮುಗಿಸುತ್ತಾ ಇದ್ದೇವಾ? ನಾನು ಆಗಾಗ್ಗೆ ಸಾರಾ ನವರೋಜಿಯಮ್ಮ ಅವರನ್ನು ನೆನಪಿಸಿಕೊಳ್ಳುತ್ತೇನೆ. ಕಾರಣ ಏನಂದ್ರೆ, ಎಷ್ಟು ಸಕ್ಸಸ್ಫುಲ್ ಆಗಿ ನಮ್ಮ ಕಾಲಘಟ್ಟದಲ್ಲಿ ಜೀವಿಸಿದ ಒಬ್ಬ ದೈವ ಸೇವಕರು. ಅವರು ಹೇಳುತ್ತಾರೆ, ನನ್ನ ಓಟ ಜಯದೊಂದಿಗೆ ಮುಗಿಯುತ್ತದೆ, ಆ ದಿನವನ್ನು ನಾನು ಸ್ವತಂತ್ರಿಸಿಕೊಳ್ಳುತ್ತೇನೆ. ಎಂತಹ ನಂಬಿಕೆ ಅವರಲ್ಲಿದೆ ನೋಡಿ. ಆ ನಂಬಿಕೆ ನಿಮಗೂ ನನಗೂ ಬರಬೇಕು. ನಾನು ಈ ಓಟವನ್ನು ಜಯದೊಂದಿಗೆ ಮುಗಿಸುತ್ತೇನೆ, ಆ ದಿನವನ್ನು ಸ್ವತಂತ್ರಿಸಿಕೊಳ್ಳುತ್ತೇನೆ. ಎಲ್ಲವನ್ನೂ ಮಾಡಿ ಇಷ್ಟು ದೂರ ಓಡಿ ನೀವು ಪರಲೋಕಕ್ಕೆ ಹೋಗದೇ ಇದ್ದರೆ ಏನು ಪ್ರಯೋಜನ? ಕೆಲವರೆಲ್ಲ ಚರ್ಚಿಗೆ ಬಂದು ಹೋಗುವುದರಲ್ಲಿ ಸರಿ. ಈ ರೀತಿಯಾಗಿ ಯಾವುದೇ ವಿಧವಾದ ಅವೇರ್ನೆಸ್ ಅವರಿಗೆ ಇಲ್ಲ. ಅವರಿಗೆ ಕೆಲಸ, ಸಂಪಾದನೆ, ಆಸ್ತಿ, ಮನೆ. ಚೆನ್ನಾಗಿ ಗಮನದಲ್ಲಿಟ್ಟುಕೊಳ್ಳಿ. ಈ ಕಾಲಘಟ್ಟ ಬಹಳ ಚಿಕ್ಕ ವಯಸ್ಸಿನಲ್ಲೇ ಸಾಯುವಂತಹ ಕಾಲ. 40 ವರ್ಷ ಇರುವಂತವರಿಗೆಲ್ಲ ಹಾರ್ಟ್ ಅಟ್ಯಾಕ್ ಬರುತ್ತಿದೆ. 45 ವರ್ಷದಲ್ಲೇ ಹಾರ್ಟ್ ಅಟ್ಯಾಕ್, ಅನೇಕ ಆಕ್ಸಿಡೆಂಟ್ಸ್. ಯಾವಾಗ ಮರಣ ಯಾರಿಗೆ ಬರುತ್ತದಂತಲೇ ಗೊತ್ತಿಲ್ಲ. ಒಂದೊಂದು ದಿನವೂ ಕೂಡ ನೀನು ಸಿದ್ಧನಾಗಿ ದೇವರನ್ನು ಸಂಧಿಸಬೇಕು. ದೇವರ ಬರೋಣ ಬರುತ್ತದೆ ಎಂಬುದಕ್ಕಾಗಿ ಅಲ್ಲ. ಒಂದು ವೇಳೆ ನನ್ನ ಪ್ರಾಣ ಹೋದರೆ ನನ್ನ ಕಣ್ಣುಗಳು ಅವರ ದೇಶದಲ್ಲೇ ತೆರೆಯಬೇಕು. ಇನ್ನು 30 ವರ್ಷ ಇರುತ್ತೇವೆ, 40 ವರ್ಷ ಇರುತ್ತೇವೆ ಎಂಬುದಾಗಿ ಒಂದು ಕಲ್ಪನೆಯಲ್ಲಿ ನೀವು ದುಡಿಯುವುದು ಒಳ್ಳೆಯದು, ಬೇಡ ಅಂತ ಹೇಳುತ್ತಿಲ್ಲ. ಆದರೆ ಪರಲೋಕದ ಕುರಿತಾಗಿರುವಂತಹ ಒಂದು ಭಯವೇ ಇಲ್ಲ, ಒಂದು ಸಿದ್ಧತೆಯೇ ಇಲ್ಲ, ಸಭೆಗೆ ಬರುವುದೇ ಇಲ್ಲ. ನಿಮ್ಮನ್ನು ಪರಲೋಕಕ್ಕೆ ಕೊಂಡೊಯ್ಯುವುದಕ್ಕಾಗಿಯೇ ದೇವರು ಇಷ್ಟೊಂದು ಪ್ರಯಾಸ ಪಡುತ್ತಿದ್ದಾರೆ. ನಿಮ್ಮನ್ನು ಶುದ್ಧೀಕರಿಸಿ ಅವರಂತೆ ಮಾರ್ಪಡಿಸಿ. ಯಾಕಂದ್ರೆ ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾರೆ. ಅವರು ನಿನ್ನನ್ನು ಕೊಂಡೊಯ್ಯುವುದಕ್ಕೋಸ್ಕರ ರೆಡಿ ಮಾಡುತ್ತಾ ಇದ್ದಾರೆ, ಆದರೆ ರೆಡಿ ಮಾಡುವುದಕ್ಕೆ ನೀನು ಬರ್ತಾ ಇಲ್ಲ. ಆದರೆ ದೇವರ ಬರೋಣದಲ್ಲಿ ನಾನು ಬರುತ್ತೇನೆ ಎಂಬುದಾಗಿ ಅಂದ್ಕೊಂಡು ನೀನು ಬಂದೆ ಅಂದ್ರೆ ದೇವರು ಹೇಳುತ್ತಾರೆ, ನಿನ್ನ ವಸ್ತ್ರ ಶುಭ್ರವಾಗಿ ಇಲ್ಲ, ನಾನು ವಸ್ತ್ರವನ್ನು ಶುದ್ಧೀಕರಿಸುವಾಗ ನೀನು ಬರಲಿಲ್ಲ, ನಿನ್ನ ವಸ್ತ್ರ ಬಹಳ ಕರೆಯಿಂದ ಇದೆ, ನಾನು ಸರಿಪಡಿಸುವಂತ ಕಾಲ ಇಟ್ಟಿದ್ದೆ, ಆಗ ಬಂದು ನೀನು ಸರಿಪಡಿಸಿಕೊಳ್ಳಲಿಲ್ಲ, ಈಗ ನಿನ್ನ ವಸ್ತ್ರ ಅಶುದ್ಧವಾಗಿ ಇದೆ. ದೇವರು ನಿಮಗೆ ರಕ್ಷಣೆಯ ದಿನವನ್ನು ಆಜ್ಞಾಪಿಸಿದ್ದಾರೆ. ಒಪ್ಪಿಸಿಕೊಡೋಣವ ದೇವರ ಸಮ್ಮುಖದಲ್ಲಿ. ನಾನು ಕಡೆಯ ತನಕ ನಡೆದು ಹೋಗಿ ಸೇರಬೇಕು ದೇವರೇ, ಓಡಿ ಮುಗಿಸಬೇಕು ದೇವರೇ.
ನಾನು ಎಷ್ಟು ಒಳ್ಳೆಯ ಗಂಡ, ಎಷ್ಟು ಒಳ್ಳೆಯ ಹೆಂಡತಿ, ಎಷ್ಟು ಒಳ್ಳೆಯ ತಂದೆ ಎನ್ನುವುದಕ್ಕಿಂತಲೂ ನಾವು ಎಷ್ಟು ಒಳ್ಳೆಯ ದೇವರ ಮಕ್ಕಳೆನ್ನುವಂಥದ್ದೇ ಬಹಳ ಮುಖ್ಯ. ದೇವರಿಗೆ ನಮ್ಮನ್ನೇ ನಾವು ಒಪ್ಪಿಸಿಕೊಡೋಣ.